ನಮಸ್ಕಾರ. ಆ, ನಾನಿವತ್ತು ಹೇಳಿಕೊಟ್ಟ ವಿಷಯ ಏನಂದರೆ ಟಿ ವಿ ರಿಯಾಲಿಟಿ ಶೋಸ್ ಎಲ್ಲರ ಮನೇಲೂ ಫೇವ್ರೆಟ್. ದೇ ಆರ್ ಅವ್ರೇನಂದರೆ ಟೋಟಲ್ ಯಾವುದೂ ರಿಯಲ್ ಅಲ್ಲ. ರಿಯಾಲಿಟಿ ಶೋಸೇ ಟೋಟಲ್ ರಿಯಲ್ ಅಲ್ಲವೇ ಅಲ್ಲ. ಅವೆಲ್ಲವೂ ಕೂಡ ಟೋಟಲ್ ಫೇಕ್. ಎಲ್ಲದೂ ಕೂಡ ಬರ್ತಿರ್ತಾರೆ, ಒಬ್ಬ ಡೈರೆಕ್ಟ್ರು ಬರೆದಿರ್ತಾನೆ, ಅದಕ್ಕೆ ಒಬ್ಬ ಆ್ಯಂಕರ್ ಅಂತ ಚೆನ್ನಾಗಿ ಪ್ರಿಪೇರ್ ಮಾಡಿರೋರು ಇರ್ತಾರೆ. ಅವಳವಳು ಕುಣಿಯೋದು ಹುಡುಗಿಯನೋ ಹುಡುಗನೋ ಅವ್ರನ್ನ ಚೆನ್ನಾಗಿ ಒಬ್ಬ ಯಾರು ವಯಸ್ಸಾಗಿರೋ ಆ್ಯಕ್ಟ್ರು ಅಥವಾ ಡಿಮ್ಯಾಂಡ್ ಇಲ್ಲದೆ ಇರೋ ಆ್ಯಕ್ಟ್ರು ಅಥವಾ ಡಿಮ್ಯಾಂಡ್ ಇರೋರ್ನೋ ಯಾರನ್ನೋ ಒಬ್ಬ ಕರ್ಕೊಬಂದು ಕೂರಿಸ್ತಾರೆ. ಕೂರಿಸ್ಬಿಟ್ಟು ದೇಶ ಹಾಳು ಮಾಡೋದು, ಬಕ್ರಾ ಮಾಡೋದು ಹೇಗೆ ಅಂತ ಒಂದು ಸಣ್ಣ ಸ್ಟೋರಿ, ಸಣ್ಣದಾಗಲ್ಲ ಸ್ವಲ್ಪ ದೊಡ್ಡದಾಗಿದೆ, ಹೇಳ್ತಾ ಹೋಗ್ತೀನಿ. ಮತ್ತೆ ನಮಸ್ಕಾರ. ಎದೆ ತುಂಬಿ ಹಾಡುವೆನು ಒಂದು ಕಾಲದಲ್ಲಿ ಎಲ್ರಿಗೂ ಗೊತ್ತಿದ್ದು ಅಲ್ವಾ? ಆದರೆ ಇವಾಗ ಹೆಂಗಿದೆ ಗೊತ್ತಾ? ಎದೆ ತುಂಬಿ ಆಡೋದಲ್ಲ, ಅಳ್ತಾ ಅಳ್ತಾ ಆಡೋದು. ನೋಡಿ, ಸ್ಟೇಜಲ್ಲಿ ಹಾಡು ಹೇಳಲಿಕ್ಕೆ ಅಂತ ಕರೆಸಿದ್ರೆ ಆ ಮಗು ಜೊತೆಯಲ್ಲಿ ಅವ್ರ ಫ್ಯಾಮಿಲಿದು ಏನೋ ಒಂದು ಕಷ್ಟ ಇದೆ ಅಂದರೆ ಅದಕ್ಕೆ ಡೊನೇಷನ್ ಕೊಡೋದು, ಏನೋ ಗೊತ್ತಿಲ್ದಂಗೆ ಕೊಡೋದು, ಅದು ಒಳ್ಳೆತನ. ಓಕೆ. ಆದರೆ ಇಲ್ಲಿ ಅವ್ರ ಮನೇಲಿ ಫ್ಯಾಮಿಲಿಲಿರುವಂಥ ಇಶ್ಯೂನೋ ಯಾವುದೋ ಅಂಗವಿಕಲನೋ ಅವ್ರ ಫೈನಾನ್ಷಿಯಲ್ ಕಂಡೀಷನು ಅದನ್ನು ಹಿಡ್ಕೊಂಡು ಇವರು ದಂಧೆ ಮಾಡೋದು. ಇವರು ಸೇಮ್ ಹೆಂಗೆ ಅಂದರೆ ನೀವು ಮೆಜೆಸ್ಟಿಕ್ಕಲ್ಲಿ ಅಲ್ಲಿ ಇಲ್ಲಿ ನೋಡ್ಬೋದು, ಮಕ್ಳುಗಳಿಗೆ ಹೆಂಡ ಕೊಡಿಸಿ ಮಲಗಿಸ್ಬಿಟ್ಟು ಯಾರಿಲ್ಲ ಕಣಪ್ಪ ಅಂತೇಳಿ ಭಿಕ್ಷೆ ಬಿಡ್ತಾರಲ್ಲ, ಅವರೇ ಉತ್ತಮ ಇವರಿಗಿಂತ. ಕೊನೆ ಪಕ್ಷ ಅವ್ರು ಒಬ್ಬರ ಹತ್ರ ಇಸ್ಕೊಳ್ತಾರೆ. ಇಡೀ ಇವರು ಎಲ್ಲ ಅವರನ್ನು ನೇರವಾಗಿ ಹೇಳಿ ಇಸ್ಕೊಳ್ತಾರೆ. ಇವರು ಏನು ಹೇಳಿದೆ ಮೋಸ ಮಾಡಿ ಎಮೋಷನಲ್ ಅತ್ಯಾಚಾರ ಅಂತಾರಲ್ಲ ಅದು ಮಾಡ್ತಾ ಇದ್ದಾರೆ. ಓಕೆ. ಇದು ಒಂದಲ್ಲ, ಇದೆಲ್ಲ ಚಾನಲ್. ನಾನು ಏನಕ್ಕೆ ಇದು ಸ್ಯಾಂಪಲ್ಸ್ ಇಟ್ಕೊಂಡು ತೋರಿಸ್ತಾ ಇರೋದಂದರೆ ಎಲ್ಲ ಚಾನಲ್ಲು ಕೂಡ ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರನ್ನೂ ಕೂಡ. ಈಗ ಬರ್ತೇನೆ. ಏನಂದರೆ ಫಸ್ಟು ನಿಮಗೊಂದು ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ. ರಿಯಾಲಿಟಿ ಶೋಸ್ ಅಂತ ಏನಿದೆ ಇದು ಟೋಟಲಿ ಅದು ರಿಯಲ್ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಅದು ಗೊತ್ತು, ಅದನ್ನು ಸಬ್ಕಾನ್ಷಿಯಸಲ್ಲಿ ಬಿಟ್ಟಾಕ್ಬಿಟ್ಟು ಅದನ್ನು ನೋಡಿ ಒಂಥರ ಮಜಾ ತೊಗೊಳ್ಳೋ ಥರನೋ. ಸೇಮ್ ಅದು ಹೇಗೆ ಅಂತಂದರೆ ಗಾಂಜಾ ಹೊಡಿಯೋದ್ರೆ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ತೊಗೊಂಡ್ರೆ ಹೆಂಗೆ ಫೀಲ್ ಆಗುತ್ತೆ ಅದು ಗೊತ್ತು ಎಲ್ರಿಗೂ, ಕೆಟ್ಟದು ಅಂತ. ಬಟ್ ಸ್ಟಿಲ್ ತೊಗೊಳ್ತಾರೆ, ಅದು ಮಜಾ ಕೊಡುತ್ತೆ. ಆಯಿತಾ? ಈ ರಿಯಾಲಿಟಿ ಶೋಸ್ ಅಂತ ಏನಿದೆ ಅದು ಫೈಟಿಂಗ್ ಇರಲಿ, ಡ್ಯಾನ್ಸ್ ಇರಲಿ, ಎಕ್ಸಿಬಿಟಿಂಗ್ ಅನ್ರಿಯಲಿಸ್ಟಿಕ್ ಸ್ಟ್ಯಾಂಡರ್ಡ್ಸನ್ನು ತೋರಿಸ್ತಾ ಇರ್ತಾರೆ. ಅದನ್ನು ನೋಡಿ ಅಟ್ರ್ಯಾಕ್ಟ್ ಆಗಿ ಈಗ ಆ ಥರ ಸೆಲೆಬ್ರಿಟಿ ಟೈಪ್ ನಾನು ಆಗಬೇಕು ಅಂತನೋ ಇನ್ನೊಂದು ಆಗಬೇಕು ಅಂತನೋ ಹೋಗಿ ಅನಾಹುತಗಳೇ 108 ಆಗಿದೆ. ಓಕೆ. ಈ ರಿಯಾಲಿಟಿ ಶೋ ಸೀಕ್ರೆಟ್ ಅಂತ ಏನು ಹೇಳ್ತಾ ಇದ್ದೀನಿ, ಇದು ಇಲ್ಲಿಗಷ್ಟೇ ಅಲ್ಲ. ನೀವೇನು ನೋಡ್ತಾ ಇರ್ತೀರ ಟಿ ವಿನಲ್ಲಿ, ಅನಿಮಲ್ ಪ್ಲಾನೆಟ್ ಇರ್ಬೋದು, ನ್ಯಾಷನಲ್ ಜಿಯೋಗ್ರಫಿಕ್ ಇರ್ಬೋದು, ಇಲ್ಲಿ ಪ್ರತಿಯೊಂದು ಕೂಡ ನಾವು ಏನು ನೋಡ್ತಾ ಇರ್ತೀವಿ ಯಾವುದು ಕೂಡ 100% ರಿಯಲ್ ಅಲ್ಲವೇ ಅಲ್ಲ. ಆಯಿತಾ? ಮೋರ್ ದೆನ್ 50% ಅದು ಸುಳ್ಳೆ. ಓಕೆ. ಮೋರ್ ದೆನ್ 50%, 50ಕ್ಕಿಂತ ಹೆಚ್ಚು ಭಾಗ ಅದು ಬರೀ ಸುಳ್ಳು ಸುಳ್ಳು ಸುಳ್ಳು. ಓಕೆ. ಒಂದು ಸ್ವಲ್ಪ ಗ್ಲಿಮ್ಸ್ ತೋರಿಸ್ತಾ ಹೋಗ್ತೀನಿ. ಗೀತಾ ಅವರೇ, ನಿಮ್ಮ ಲೈಫಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ನನ್ನ ಮಗ ನನ್ನ ಮಗಳು ಇಬ್ರು ಮೇಡಮ್. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕೆ ಅಂದ್ರೆ ಬಾ 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 ಬಾ. ನನ್ನವರು ನನ್ನ ಇದು ಈ ಥರ ಕತೆ. ಆಯಿತಾ? ಇದು ಯಾವುದೋ ಒಂದು ಶೋ, ಇದು ಏನಿದು ಸೂಪರ್ ಸ್ಟಾರ್ ಅಮ್ಮ ಅಂತನೋ ಏನೋ ಒಂದು ಶೋ. ಆಯಿತಾ? ಇಲ್ಲಿ ಗೇಮ್ ಆಡಿಸ್ತಾರೆ, ಓಕೆ ಆಗಲಿ. ಅದನ್ನು ನೋಡಿ, ಇಲ್ಲಿ ನೋಡಿ ಬರೀ ಅಳೋದೆ 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 ಅಳೋದೆ. ಇವತ್ತೇನಾಗಿದೆ ಅಂತಂದರೆ ಹಳು ಡಬಲ್ ಮೀನಿಂಗ್, ಇದಿಲ್ಲದೆ ಪ್ರೋಗ್ರಾಮೇ ಇಲ್ಲ ಅನ್ನೋ ಥರ ಆಗಿದೆ. ಆಯಿತಾ? ಇಲ್ಲಿ ನೋಡಿ, ಈ ಮಗು, ನಾನು ಎಲ್ಲದನ್ನೂ ವಿಡಿಯೋ ಪ್ಲೇ ಮಾಡಲ್ಲ, ಈ ಮಗುಗೆ ಕರ್ಕೊಂಬಂದು ಆನ್ ಸ್ಟೇಜ್ ಮೇಲೆ ಆ ಮಗುಗೇನೋ ಕಷ್ಟ ಇದೆ ಹಾಗೆ ಹೀಗೆ ಇದು ಹಳೆ ವಿಡಿಯೋ ಇದು ತೋರಿಸ್ತಾ ಇರೋದು. ಇವತ್ತು ಹುಡ್ಕೊಂಡಿರೋದಲ್ಲ ಇದು, ಮೊದಲಿಂದನೂ ಇತ್ತು. ಮೊದಲು ಸ್ವಲ್ಪ ಸ್ವಲ್ಪ ಇರ್ತಿತ್ತು. ಇದು ಯಾವುದೋ ಜಿ ಟಿ ವಿ. ಮಗು ಕರ್ಕೊಬಂದು ಅದೇನೋ ಸ್ಟೇಜ್ ಮೇಲೆ ಹಾಲು ಕುಡಿಸೋದಂತೆ. ಏಕೆ ಕೆಳಗಡೆ ಹಾಲು ತಂದರೆ ಕುಡಿಯೋಕ್ಕಾಗ್ತಿರ್ಲಿಲ್ವ ಆ ಮಗುಗೆ? ಹಾಂ, ಎಂಥ ಕತೆ. ಆಯಿತಾ? ನೋಡಿ ತೋರಿಸ್ತೀನಿ ನಿಮಗೆ ಮೊದಲು ಹೇಗಿತ್ತು. ರಚಿಸಿದ್ರು. ಈ ಗೀತೆಯ ಮೂಲಕ ಕಾಡಿದ್ದರೇನೇ ನಾಡು, ಅದರಿಂದಲೇ ಪರಿಸರ ರಕ್ಷಣೆ ಅನ್ನುವ ಸಂದೇಶವನ್ನು ಕೂಡ ಎಂ.ಎನ್. ವ್ಯಾಸರಾವ್ ಅವರು ಸಾರಿದ್ದಾರೆ. ಈಗ ಅದ್ರ ಬಗ್ಗೆ ಒಂದು ಹಿಂಟು, ಒಳ್ಳೆ ವಿಷಯ ಈ ತರ ಮಾಡ್ತಾ ಇದ್ದಾರೆ. ಯಾವುದೇ ಅನಾವಶ್ಯಕ ಆಡಂಬರ ಇರ್ತಿರ್ಲಿಲ್ಲ ಅಲ್ಲಿ. ಮುಖ್ಯವಾದ್ದು ಯಾವುದು? ಹಾಡು, ಸಂಗೀತ, ಅದರ ಒಂದು ಅರ್ಥ, ಪರಿಸರ ಜ್ಞಾನ, ಪರಿಸರ ಕಾಳಜಿ, ಸಮಾಜಮುಖಿ ಕೆಲಸಗಳು ಅದನ್ನು ಮಾಡ್ತಾ ಇದ್ರು. ಇವಾಗ ಮಾತ್ರ ಹೇಗಿದೆ ಟೋಟಲ್ ಆಗಿ ನೋಡಿ. ಇದು ಹೇಳ್ತಾ ಇದ್ದಾನೆ, ಹೇಳಿ ಸುವರ್ಣ ಸೂಪರ್ ಸ್ಟಾರ್ ನೋಡ್ತಾರೆ ಅಂತಾನೆ ನಾವು ಅನ್ಕೊಳ್ಳೋಣ. ಈಗ ಅಮ್ಮನಿಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ನಿಮ್ಮ ಮನಸ್ಸಿನ ಮಾತು ಕೇಳಿಸ್ತಾ? ಸ್ಟೇಜ್ ಮೇಲೆ ಕರೆಸಿ ಹಳಸಿ ಅವ್ರ ಅಮ್ಮನಿಗೆ ತೋರಿಸೋದು. ಅವ್ರ ಅಮ್ಮ ಅಲ್ಲೇ ಕೂತಿರ್ತಾರೇನೋ, ಅದೇನೋ ಒಟ್ಟಿಗೆ. ಬಟ್ ಬೇಕಾ ಅದು? ಇದೊಂದು ಎಲ್ಲ ವಿಡಿಯೋನು ಪ್ಲೇ ಮಾಡಲ್ಲ. ಜಡ್ಜ್ಗಳು
ಈ ಥರ ಕಣ್ಣಿ ಬಟ್ಟೆ ಕಟ್ಟಿದ್ದು ಮಾಡೋದಂತೆ. ಇವರು ಕೂತಿರೋದನ್ನ ಜನ ವೋಟ್ ಮಾಡಬೇಕು, ವೋಟ್ ಮಾಡಿ ಮೆಸೇಜ್ ಹಾಕಬೇಕು. ಎಂಥ ಮೂರ್ಖತನರಿ ಇದು. ನಾನು ಯಾರೋ ಒಬ್ಬ, ನನಗೆ ಸಂಗೀತ ಗೊತ್ತಿಲ್ಲ, ಹಾಡು ಗೊತ್ತಿಲ್ಲ ಅಂಥವನು ನಾನು ವೋಟ್ ಮಾಡಿದ್ದನ್ನು ನನ್ನ ಮೇಲೆ ಅವ್ರು ಸೆಲೆಕ್ಟ್ ಮಾಡ್ತಾರಾ? ಖಂಡಿತ ಇಲ್ಲ. ಅದು ಇನ್ನೊಂದು ಮೂರ್ಖತನಕ್ಕೆ ಬಕರ ಮಾಡ್ತಾರ ಸ್ಕೀಮು. ಇಲ್ಲೇನು ಅಂದರೆ ಸುಮ್ಮನೆ ನಾವು ಭೇದ ಭಾವ ಮಾಡಲ್ಲ, ಮುಖ ನೋಡಿ ಭೇದ ಭಾವ ಮಾಡಲ್ಲ ಅನ್ನೋ ಸ್ಟೋರಿ. ಇಲ್ಲಿ ಸಂಗೀತ ಅವನು ಸರಿಯಾಗಿ ಕಲ್ತಿದ್ದವನಂತವನು ಅಥವಾ ಯಾವುದೋ ಒಂದು ಡ್ಯಾನ್ಸ್ ಸರಿಯಾಗಿ ಕಲ್ತಿದ್ದವಂತನಾದರೆ ಇನ್ನೊಬ್ಬನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಾನೆ. ಓಕೆ, ಒಬ್ಬ ಇಲ್ಲಾನು 3 ಜನ ಇರ್ತಾರೆ, ಯಾರೋ ಒಬ್ರು ಸೆಲೆಕ್ಟ್ ಮಾಡ್ತಾರೆ. ಇವರು ಅದನ್ನು ಬಿಟ್ಬಿಟ್ಟು ಡ್ರಾಮಾ ಇಲ್ಲಿ SMS ಮಾಡಿ, ವಾಟ್ಸಪ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡಿ, ಟೋಟಲಿ ಏನು ಟ್ರೆಂಡಿಂಗ್ ಕ್ರಿಯೇಟ್ ಮಾಡಬೇಕು. ಆಯಿತಾ? ಒಂದು ನಿಮಿಷ ಕ್ಷಮಿಸಿ. ಟೋಟಲಿ ಟ್ರೆಂಡಿಂಗ್ ಕ್ರಿಯೇಟ್ ಮಾಡಬೇಕು, ಆಳಮಳ ಮಾಡಬೇಕು. ಓಕೆ, ಅದೇ ಹೇಳ್ತಾ ಇದ್ದಲ್ಲ, ಮೊದಲು ಮತ್ತು ಈಗ ಹೆಂಗಿತ್ತು. ಮೊದಲು ಎದೆ ತುಂಬಿ ಆಡೋರು ಚೆನ್ನಾಗಿರುತ್ತೆ ಕೇಳಲಿಕ್ಕೆ, ಎಲ್ರಿಗೂ ಮನ ಮುಟ್ಟುತ್ತೆ ಅಂತ. ಈಗ ಬಿಕ್ಕಿ ಬಿಕ್ಕಿ ಆಡು, ನೀನು ಪಕ್ಕಾ ಗೆಲ್ತೀಯ, ಜಾಸ್ತಿ ಜನ ನೋಡೋ ಹತ್ರ ನೀನು ಗೆಲ್ತೀಯ, ನೀನು ಗೆದ್ದರೆ ಟಿ ವಿ ಗೆಲ್ಲುತ್ತೆ, ಟಿ ವಿ ಗೆದ್ದರೆ ದೇಶ ಗೆಲ್ಲುತ್ತೆ. ಅಲ್ಲ, ಎಲ್ಲದೂ ಉಲ್ಟಾ. ಟಿ ವಿ ಗೆಲ್ಲುತ್ತೆ ಅಷ್ಟೇ, ಟಿ ವಿ ಒಂದು ದುಡ್ಡು ಮಾಡ್ತಾನೆ, ಜಡ್ಜಿಗೂ ಎಷ್ಟೋ ಭಿಕ್ಷೆ ದುಡ್ಡು ಕೊಟ್ಟು ಬಿಸಾಕ್ತಾರೆ ಜಡ್ಜಿಗೆ, ಅವ್ನು ತೊಗೊಂಡು ಹೋಗ್ತಾನೆ. ಇದನ್ನು ನೋಡಿ ಕಲಿತ್ಕೊಂಡು ಹಾಳಾಗೋದು 108 ಉಂಟು. ಕ್ಷಮಿಸಿ, ನಾನು ಯಾರು ಅಂತ ಹೇಳಲಿಲ್ಲ. ನಾವು ಒಂದು ಸಣ್ಣ ತಂಡ, ಕತ್ತೆ ಸಾಫ್ಟ್ವೇರ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಒಂದು ಸಣ್ಣ ಕಂಪನಿ. ನಮ್ಮದೇನು ಅಂತಾರೆ, ನಮಗೆ ಗೊತ್ತಿರೋದನ್ನ, ಓಕೆ ಕತ್ತೆ, ಹೌದು ಪಕ್ಕ ಕನ್ನಡ ಕತ್ತೇನೆ, ಬೇರೆ ಏನೂ ಅಲ್ಲ. ನಮ್ಮ ಕೆಲಸ ಇಷ್ಟೇ, ಎಲ್ರಿಗೂ ಗೊತ್ತಿದ್ದು ಎಲ್ಲರೂ ಮರೆ ಮಾಚ್ಕೊಂಡು ಬಳಸ್ತಾ ಇರೋವಂಥದ್ದನ್ನು ನಾವು ಮುಂದೆ ತೋರಿಸೋದು ಅಷ್ಟೇ, ಬೇರೆ ಏನಿಲ್ಲ. ನಾವು ಯಾವುದೋ ಹೊಸದಾಗಿ ಮಿಷನ್ ಇಂಪಾಸಿಬಲ್ ಯಾವುದು ನಾವು ಕಂಡುಹಿಡಿತಾ ಇಲ್ಲ, ಇರೋದನ್ನೇನಿದೆ ತೋರಿಸ್ತಾ ಇದ್ದೀವಿ. ಇದು ಒಂದು ಸೈಡು. ಇನ್ನೊಂದು ಸೈಡಲ್ಲಿ ನಮ್ಮದು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸು ಅದುಗಳು ಇದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಇದರಲ್ಲಿ ನಾನು ಯಾವುದೂ ಕೂಡ ಮತ್ತೆ ಇನ್ನೊಂದು ಅವರುಗಳ ಆನ್ ಸ್ಟೇಜಲ್ಲಿ ತೋರಿಸೋ ಟೈಪಲ್ಲಿ ಅಳೋದನ್ನು ತೋರಿಸಿ ದುಡ್ಡು ಮಾಡೋದು ಆ ಥರ ಯಾವುದೂ ಇಲ್ಲ. ನಮ್ದು ಏನಿದೆ ಸೋಷಿಯಲ್ ಅವೇರ್ನೆಸ್, ಅದು ಏನಕ್ಕೆ ಮಾಡ್ತಾ ಇದ್ದೀವಿ ರೀಸನ್ ಅನ್ನೋದು ಕೂಡ ನಮ್ಮಲ್ಲಿ ತುಂಬ ಆಳ ಆಗ್ತಾ ಇದೆ, ಅದನ್ನು ನಾವು ಇದು ಮಾಡ್ತಾ ಇರೋದು ಅಷ್ಟೇ, ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಓಕೆ, ಈಗ ಜಸ್ಟ್ ಒಂದು ಸ್ವಲ್ಪ ಫ್ಯಾಕ್ಟ್ಸ್ಗಳು ತೋರಿಸ್ತೀನಿ ನಿಮಗೆ. ಟಿ ವಿನಲ್ಲಿ ಎಲ್ಲ ಬರುತ್ತಲ್ವಾ, ಅದು ಹಿಂದಿ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಯಾವುದೇ ಇರಲಿ ಭಾಷೆ, ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಬರುತ್ತಲ್ಲ. ಆ ಟಿ ವಿ ಬ್ರಾಡ್ಕಾಸ್ಟ್ ಆಗುತ್ತಲ್ಲ, 1 ಗಂಟೆಗೆ, ನಾನು ಹೇಳ್ತೀನಿ 1 ಗಂಟೆಗೆ ಕಮ್ಮಿ ಅಂದರೆ 80,000 to 90,000 ರೂಪಾಯಿ ಖರ್ಚಾಗುತ್ತೆ. ಒಂದು ಫ್ಯಾಕ್ಟ್, ಆಯಿತಾ? ಫ್ಯಾಕ್ಟ್ ಅಲ್ಲ, ರಿಯಲ್ ಆಗಿ ಖರ್ಚು ಅಷ್ಟು ಬೀಳುತ್ತೆ, ಬ್ರಾಡ್ಕಾಸ್ಟಿಂಗ್ ಖರ್ಚು ಬೀಳುತ್ತೆ. ನಾನು ಆಗಲೇ ಹೇಳಲಿಕ್ಕೆ ಹೊರಟೆ, ನಾವೊಬ್ಬ ಇದೇ ಫೀಲ್ಡಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವೆಬ್ ಡೆವಲಪ್ಮೆಂಟ್, ಇವು ಅದು ಇದು ಎಲ್ಲ ವರ್ಕ್ ಮಾಡಿ ಒಂದಂತವು. ಓಕೆ, ನಮಗೆ ಗೊತ್ತಿರೋ ಅಂತಾನೆ ಇದು ಇಷ್ಟು ಫ್ಯಾಕ್ಟ್ಸು. ಇದು ನಾನು ಹೇಳ್ತಾ ಇರೋದೇನು, ಬರೀ ಬ್ರಾಡ್ಕಾಸ್ಟಿಂಗ್ ಖರ್ಚು. ಇಲ್ಲಿ ಆ್ಯಕ್ಟರ್ಗಳಿಗೆ, ಆನ್ ಸ್ಟೇಜ್ಗಳಿಗೆ, ಜಡ್ಜ್ಗಳಿಗೆ ಅದೆಲ್ಲ ಕೊಡೋದು ಬೇರೆ. ಓಕೆನಾ? ನಿಮಗೆ ಗೊತ್ತಿರ್ಬೋದು, ಒಂದು ನ್ಯೂಸ್ ಪೇಪರಲ್ಲಿ ಒಂದು ಪೇಜಲ್ಲಿ ಆರ್ಟಿಕಲ್, ಜಸ್ಟ್ ಕೆಳಗಡೆ ಎಲ್ಲೋ ಮೂಲೆಯಲ್ಲಿ ಯಾರೋ ಒಬ್ರು ತೀರೋಗಿದ್ದಾರೆ ಅಂತನೋ, ಅಥವಾ ಏನೋ ಒಂದು ಜಸ್ಟ್ ಇವತ್ತು ಊರಲ್ಲಿ ನೀರು ಬರಲ್ಲ ಅಥವಾ ಕರೆಂಟ್ ಇರಲ್ಲ ಅಂತೇಳಿ ನ್ಯೂಸ್ ಹಾಕ್ತಾರಲ್ಲ, ಅದಕ್ಕೇನೆ 5,000 to 10,000 ರೂಪಾಯಿ ಖರ್ಚು ಹಿಡಿಯುತ್ತೆ. ಅದು ಆ ಪೇಪರ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಕೇವಲ ಒಂದು 2-3 ತಾಲೂಕುಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಕ್ಕೆ ಪೇಪರ್ ಖರ್ಚು. ಇದು ಟಿ ವಿ, ಇದು ಲೈವ್ ಬ್ರಾಡ್ಕಾಸ್ಟಿಂಗು, ಮತ್ತು ಇದು ರಿಪಿಟೇಷನ್ಸ್ ಇರುತ್ತೆ. ಇದು ಒಂದು ಪ್ರೋಗ್ರಾಮ್ ಕನಿಷ್ಠ ಅಂದ್ರೆ ಒಂದು 10 ಸರಿ ಅಂತೂ ಹಾಕ್ತಾರೆ ಅವ್ರು ಟಿ ವಿಲಿ, ಆಯಿತಾ? ಸೊ ಇವರಿಗೆ ಖರ್ಚುಗಳು ಭರ್ಜರಿ ಉಂಟು, ಆಯಿತಾ? ಆದರೂ ಕೂಡ ಈ ಥರ ನಾನ್ ಸೆನ್ಸ್ಗಳನ್ನ ಹೆಂಗೆ ಟಿ ವಿಲಿ ಪ್ಲೇ ಮಾಡ್ತಾರೆ? ಯಾಕೆ ಅಂದರೆ ಇಷ್ಟೇ, ಲಾಭ ಇಲ್ಲದೆ ಇವ್ರು ಯಾರೂ 1 ರೂಪಾಯಿನೂ ಇದು ಮಾಡಲ್ಲ. ಇವರು ಕೊಚ್ಚೆ ಮೇಲೆ, ಕಕ್ಕ ಮೇಲೆ ಬಿದ್ದಿದ್ರು ಕೂಡ ದುಡ್ಡು ಎತ್ಕೊಳ್ಳೋ ಅಂಥ ಜಾತಿಯವರು. ಏನಿದೆ ಈ ದುಡ್ಡು ಅರ್ನ್ ಮಾಡಬೇಕು ಅಂತ ಹೇಳೋರು. ಓಕೆ, ಸೊ ಆಗಲೇ ಹೇಳಿದಾಗೆ ಇವರಿಗೆ ಅರ್ನಿಂಗ್ಸ್ ಏನಿದೆ, ರಿಟರ್ನ್ ಲಾಭ ಕನಿಷ್ಠ ಅವರು 1 ಗಂಟೆ, ನಾನು ಹೇಳಿದೆ 80,000 1 ಲಕ್ಷ ರೂಪಾಯಿನ ಹಾಕಿದ್ರು ಕೂಡ ಕನಿಷ್ಠ ಅವರಿಗೆ 2 to 5 ಲಕ್ಷ ರೂಪಾಯಿ ಲಾಭ ಇರುತ್ತೆ. ಹೇಗೆ ಇದು ನಿಮಗೆ ಹೇಗೆ ಅಂದರೆ, 1 ಗಂಟೆ ಪ್ರೋಗ್ರಾಮ್ ತೋರಿಸಿ ಅದರಲ್ಲಿ ಒಂದು ಆ್ಯಡ್ ಫ್ರೀ ಅಂತ ಮೀಡಿಯಾ ಅಂತ ಕೊಡ್ತಾರೆ, ಅಡ್ವರ್ಟೈಸ್ ಇಲ್ಲದೆ ಪ್ರೋಗ್ರಾಮು ಏನೋ ಒಂದು ಕೊಡ್ತಾರೆ, ಮೂವಿನೋ ಏನೋ ಕೊಡ್ತಾರೆ. ಆದರೆ ಅದು ಆಪೋಸಿಟ್ ಸೈಡಲ್ಲಿ ಆ ಟಿ ವಿದು ವ್ಯಾಲ್ಯೂ TRP ರೈಸ್ ಆಗಿರುತ್ತೆ, ಆ ಟಿ ವಿನ ಜನ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಹ್ಯೂಮನ್ ಸೈಕಾಲಜಿ ಮತ್ತು ಮೆಂಟಾಲಿಟಿ ಮೇಲೆ ಆಟ. ಓಕೆ, ಸೊ ಇಲ್ಲಿ ಅವರಿಗೆ ದುಡ್ಡು ಮತ್ತೆ ಹೆಂಗೆ ಬರುತ್ತೆ, ಬೇರೆ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಅದು ಇದು ಏನೇ ಇರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಪೊಲಿಟಿಕಲ್ ಮಾಫಿಯಾ ಇರ್ಬೋದು, ಈ ನೀವು ಫೇಕ್ ಮೆಡಿಸಿನ್ಸ್ ಎಲ್ಲ ಏನಿದೆ, ನೀವು ಪ್ರತಿ ದಿವಸ ಟಿ ವಿ ಹಾಕಿ, ರಾತ್ರಿ ಹೊತ್ತಿನೊಂಥರ ಪ್ರತಿ ದಿವಸ ಬೆಳಿಗ್ಗೆ ಟಿ ವಿ ಹಾಕಿ ಬರೋದೇ ಬರೀ ಟೋಟಲ್ ಫೇಕ್ ಮೆಡಿಸಿನ್ಸು, ಫೇಕ್ ಡೀಟೇಲ್ಸ್ ಅನೌನ್ಸ್ಮೆಂಟು, ಫೇಕ್ ಇದು. ರಾತ್ರಿ ಹೊತ್ತು 10 ಗಂಟೆ ಮೇಲೆ ಅಂತೇಳಿ ರೂಲ್ಸ್ ಮಾಡಿದ್ದಾರೆ. ಅವ್ನು ಕಾಂಡೋಮ್ ಇರಲಿ, ಸೆಕ್ಸ್ ಇರಲಿ, ಅದ್ರ ಬಗ್ಗೆನೇ ಫಿಲಮ್ಸ್, ಅದ್ರ ಬಗ್ಗೆನೇ ಪ್ರೊವೋಕಿಂಗು, ಈ ಥರ. ಇದರಲ್ಲಿ ದುಡ್ಡು ಮಾಡಲಿಕ್ಕೆ ತುಂಬ ಇದೆ. ಆಮೇಲೆ ಬ್ಲ್ಯಾಕ್ ಮನಿ, ವೈಟ್ ಮನಿ ಕನ್ವರ್ಷನ್ಸು, ಇದೋಕೆ ಟೋಟಲಿ ಅದು ನಮಗೆ ಈಗ ನನ್ನ ಪಾಯಿಂಟ್ ಅಲ್ಲ. ಇದು ದುಡ್ಡು ಮಾಡಲಿಕ್ಕೆ ಅವ್ರಿಗೆ ಸಾವಿರಾರು ದಾರಿ ಉಂಟು. ಓಕೆನಾ? ನೀವು ಅದು ಹೆಂಗೆ ಕೊಡ್ತಾರೆ ಜನಕ್ಕೆ ಒಳ್ಳೇದು ಮಾಡಲಿಕ್ಕೆ? ಖಂಡಿತ ಇಲ್ಲ. ಅವ್ರಿಗೆ ಹಂಗೆ ಒಳ್ಳೇದು ಮಾಡೋದಿದ್ರೆ ಅವರು ಬೇಕಾದಷ್ಟು ಆಪ್ಷನ್ಸ್ ಇದೆ. ಓಕೆ,
ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಆನ್ ಸ್ಕ್ರೀನ್ ಟಿವಿಲಿ ಏನು ಬರುತ್ತೆ, ನಾನು ಆಗಲೇ ಹೇಳ್ತಾ ಇದ್ದೆ, ಟಿವಿಲಿ ಏನು ಬರುತ್ತೆ ಎಲ್ಲದೂ ಎಡಿಟೆಡ್. ನೀವು ಏನೇ ಪ್ರೋಗ್ರಾಮ್ ತಗೊಳ್ಳಿ, ಓಕೆ. ಒಂದು ಪ್ರೆಸ್ ರಿಪೋರ್ಟ್ರು ನಿಮಗೆ ಈಗ ತುಂಬ ಬೇಸಿಗೆ ಇದೆ, ಈಗ ನೀವು ಟಿವಿಲಿ ಬರುತ್ತಲ್ಲ, ಅವು ತುಂಬ ಬೇಸಿಗೆ ಇದೆ ಬೆಂಗಳೂರಿನಲ್ಲಿ ಅಥವಾ ಮೈಸೂರಿನಲ್ಲಿ, ಡೆಲ್ಲಿನಲ್ಲಿ ತುಂಬ ಬೇಸಿಗೆ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಏನು ಹೇಳಬೇಕು ಅನ್ನೋದನ್ನು ಕೂಡ ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ. ಅಲ್ಲಿ ಬಂದ ರಿಪೋರ್ಟ್ರು ಹೇಳಿ ನೀವು ಹಿಂಗೆ ಹೇಳ್ಬೇಕು ಅಂತ. ಅಪ್ಪಿತಪ್ಪಿ ನೀವೇನಾದ್ರು ಇಲ್ಲ ಏನು ಶೆಕೆ ಇಲ್ಲ, ಆ, ಮಾಮೂಲಿ ಅಂತ ಇದೆ, ವರ್ಷ ವರ್ಷ ಇದ್ದಂಗೆ ಈ ವರ್ಷನೂ ಇದೆ. ಅವ್ರಿಗೆ ಹೆಂಗೆ ಅಂದ್ರೆ ಈ ವರ್ಷ ವಿಶೇಷವಾದ ಸೆಕೆ ಇದೆ, ವಿಶೇಷವಾದ ಚಳಿ ಇದೆ, ಈ ವರ್ಷ ನನಗೆ ರೋಡಲ್ಲಿ ಹೋಗೋಕೆ ಆಗ್ತಾ ಇಲ್ಲ, ಈ ತರ ಹೊಸ ಹೊಸ ಸುಳ್ಳುಗಳು ಹೇಳ್ಬೇಕು, ಒಟ್ಟು ಜನಗಳಿಗೆ ಅಟ್ರಾಕ್ಟ್ ಆಗಬೇಕು. ಓಕೆ, ಆ ತರ ಹೊಸ ಹೊಸ ಹಸಿ ಸುಳ್ಳು ಅಂತಾರಲ್ಲ, ಅದನ್ನ ಮಾಡ್ತಾರೆ. ಓಕೆ, ಇದು ಏನು ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ, ಇದು ಎಲ್ಲರಿಗೂ ಗೊತ್ತು. ಮೀಡಿಯಾ ರನ್ ಮಾಡ್ತಾ ಇರೋರು ಎಲ್ಲರಿಗೂ ಗೊತ್ತು ಇದು ಸುಳ್ಳು ಅಂತ. ಆಯ್ತಾ? ಇದ್ರ ಬಗ್ಗೆ ಈಗ ನಮ್ಗೆ ಕಷ್ಟ ಇಲ್ಲ ಅಂದ್ರೂ ಕೂಡ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಬೇಕು. ಈ ಸುಖವಾಗಿಲ್ಲ ಅಂದ್ರೂ ಕೂಡ ನಾನು ತುಂಬಾ ಕಷ್ಟಪಡ್ತಾ ಇದ್ದೆ, ಈಗಿನ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣನೇ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದು. ಅದೇ ಟೈಪಲ್ಲಿ ಈ ಟಿವಿ ಪ್ರೋಗ್ರಾಮು ಕೂಡ ಏನಿದೆ ಪ್ರತಿಯೊಂದು ಫೇಕ್ ಇದು. ಓಕೆ, ನೀವು ನಂಬಿದ್ರೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಟಿವಿಲಿ ಅನಿಮಲ್ ಪ್ಲಾನೆಟ್ ಅಲ್ಲಿ ಒಂದು ಹುಲಿದು ಸೌಂಡ್ ಬರ್ತಾ ಇದೆ ಅಂದ್ರೆ ಇಡಿಲಿಕ್ಕೆ ಹೋಗ್ತಾ ಇದೆ ಅದು ಇದು ಅಂತೇಳಿ, ಅಂದ್ರೆ ಆ ಲೆವೆಲ್ಗೆ ಒಂದು ವಿಡಿಯೋಗೆ ಕನಿಷ್ಠ 4 ರಿಂದ 5 ಕ್ಯಾಮ್ರಾ ಶೂಟಿಂಗ್ ಮಾಡಿರ್ತಾರೆ. ಅದನ್ನ ಮಿಕ್ಸ್ ಮಾಡುವಾಗ ಯಾವುದೇ ರೀತಿ ಒರಿಜಿನಲ್ ವಾಯ್ಸ್ ಇರೋದಿಲ್ಲ. ಆಯ್ತಾ? ಅಲ್ಲಿರೋ ಬರುವಂತ ವಾಯ್ಸ್ ಕಂಪ್ಲೀಟ್ಲಿ ಕಂಪ್ಯೂಟರೈಸ್ಡ್. ಒರಿಜಿನಲ್ ವಾಯ್ಸ್ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಹಾಕಿದ್ರು ಕೂಡ 0.1% ಅಷ್ಟೇ, 100ಕ್ಕೆ 0.1% ಅಷ್ಟೇ ಒರಿಜಿನಲ್ ಇರುತ್ತೆ. ಆಡಿಯೋ ಮಾತ್ರ. ವಿಡಿಯೋನೂ ಕೂಡ ಅದು ಯಾವುದು ಒರಿಜಿನಲ್ ಅಲ್ಲ. ನಾನು ಅದೇ ಫೀಲ್ಡಲ್ಲಿ ವರ್ಕ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ. ಓಕೆ, ಟೋಟಲಿ ಇದು ಟಿವಿಲಿ ಗ್ರಾಫಿಕ್ಸ್ ಇರಲಿ, ಆನ್ ಸ್ಟೇಜ್ ಕಾಣಿಸೋ ಹೀರೋ ಹೀರೋಯಿನ್ ಯಾರೋ ಇರಲಿ, ಪ್ರತಿಯೊಂದು ಫೇಕ್. ಆಯ್ತಾ? ಇಲ್ಲಿ ಫೇಮಸ್ ಆಗಬೇಕು ಅಂತ ಏನು ಬೇಕಾರ ಮಾಡ್ತಾರೆ. ನೀವು ಒಂದು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಹೀರೋ ಹೀರೋಯಿನ್ ಹೊಡೆದ ಅಂತ ಹೇಳೋದು, ಹೀರೋಯಿನ್ ಬಟ್ಟೆ ಬಿಚ್ಕೊಳ್ತು ಅನ್ನೋದು, ಅದು ಏನಿದೆ ಪ್ರತಿಯೊಂದು ಸ್ಕ್ರಿಪ್ಟೆಡ್ ಡ್ರಾಮಾ ಇದು. ಯಾಕೆಂದ್ರೆ ಈ ಯಾವುದೋ ಒಂದು ಫಿಲ್ಮ್ ಮೂವಿ ಹೀರೋನೋ ಹೀರೋಯಿನ್ ಜಗಳ ಆಡಿದ್ರು ಅಂದ ತಕ್ಷಣನೇ ರಿಲೀಸ್ಗಿಂತ ಮುಂಚೆ, ಓ ಹೌದಾ ಹೌದಾ ಅದು ಹೆಂಗಿದೆ ಮೂವಿ ನೋಡೋಣ, ಹುಚ್ಚೆ ಬರೆಸ್ತಾರೆ. ಅದೇ ಟೈಪ್ ಈ ಟಿವಿ ಶೋಗಳ್ನು ಅಷ್ಟೇ, ಒಂದು ಏನೇನೋ ಗುಲ್ಲೆಬ್ಸಿ ಹುಚ್ಚೆ ಬರೆಸ್ಬಿಡ್ತಾರೆ. ಓಕೆ, ಈಗ ಬರೋಣ ವಾಪಸ್ ಬ್ಯಾಕ್ ಟು ರಿಯಾಲಿಟಿ ಶೋಸ್. ಈಗ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಅದ್ರಲ್ಲಿ 10 ಜನ ಇದ್ದಾರೆ ಅಂದ್ರೆ ಕೇವಲ ರಿಯಲ್ ಟ್ಯಾಲೆಂಟ್ಸ್ ಇರೋರು 2 ಜನ. ಓಕೆ, ಉಳಿದಿದ್ದವರು ಅಷ್ಟು ಜನ ಪ್ಯಾಥೋ ಸ್ಟೋರಿ. ಆ 2 ಜನನು ಯಾಕೆ ತಗೊಳ್ತಾರೆ ಅಂತ ಕೇಳಿದ್ರೆ, ಯಾರೋ ಕ್ವಶನ್ ಮಾಡ್ತಾರೆ ನಮ್ಮಂತ ಅಂತವ್ರಿಗೆ ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಈ ತರದವ್ರು ಇಬ್ರು ಇಟ್ಕೊಂಡಿರ್ತಾರೆ. ಓಕೆ, ಈ ಪ್ಯಾಥೋ ಸ್ಟೋರಿ ಹೆಂಗೆ ಅಂದ್ರೆ, ನೀವು ಆಡಿಷನ್ಸ್ಗಳಿಗೆ ನೀವೇನಾರ ಹೋದ್ರೆ ಅಥವಾ ಆಡಿಷನ್ಸ್ ವಿಡಿಯೋಸ್ಗಳನ್ನ ನೋಡಿದ್ರೆ, ಸೆಲೆಕ್ಷನ್ ಫಿಲ್ಟ್ರೇಷನ್ ನೋಡಿದ್ರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ. ಯಾಕೆ ಅಂತಂದ್ರೆ ಅವರು ಇದು ಮಾಡೋದೇ ಮಿನಿಮಮ್ ಕ್ರೈಟೀರಿಯಾ ಅಳೋದಿರ್ಬೇಕು. ಮಿನಿಮಮ್ ಕ್ರೈಟೀರಿಯಾ ಇದು ಈಗಿನ ಆಲ್ಮೋಸ್ಟ್ ಎಲ್ಲ ಚಾನಲ್ಸ್ ಕೂಡ ಅದೇ ಇದೆ. ಅಳೋದಿರ್ಬೇಕು, ಅವನು ವಿಚಿತ್ರವಾಗಿರ್ಬೇಕು. ಯಾವುದು ನಾರ್ಮಲ್ ಲೈಫ್ ಸ್ಟೈಲ್ ಬಂದಿರೋರನ್ನ ತಗೊಳ್ಳೋದೇ ಇಲ್ಲ. ಓಕೆ, ಸಿಂಗಿಂಗ್ ಕಾಂಪಿಟೇಷನ್ಗೆ ಸಿಂಗಿಂಗ್ ವಾಯ್ಸ್ ಕೇಳಲಿ ಅಥವಾ ಅವ್ನ ಮುಖ ವಿಚಿತ್ರವಾಗಿ ಹೆಂಗ ಕೋತಿ ತರ ಇದ್ರೆ ಬೇಡ. ಆಯ್ತು, ಅವನು ಸುಮ್ಮ ಓವರ್ ಆಕ್ಟಿಂಗ್ ಮಾಡ್ತಾನೆ ಅಂದ್ರೆ ಬೇಡ. ಓಕೆ, ಆದ್ರೆ ಇವ್ರಿಗೆ ಅಂಥವರೇ ಬೇಕು, ಓವರ್ ಆಕ್ಟಿಂಗ್ ಆಡೋರೇ ಬೇಕು ಇವ್ರಿಗೆ. ಓಕೆ, ಇಲ್ಲಿ ಆ, ಈ ಸಿಂಗಿಂಗ್ ಕಾಂಪಿಟೇಷನ್ಗೆ ಜಡ್ಜ್ಗಳು ಕೂಡ ಒನ್ಸ್ ಅಗೈನ್ ಸಿಂಗರ್ ಬರಬೇಕು. ಅದನ್ನ ಬಿಟ್ಬಿಟ್ಟು ಯಾರೋ ಒಬ್ರು ಡ್ಯಾನ್ಸರ್ ಬರ್ತಾರೆ. ನಮ್ಮ ಕನ್ನಡದಲ್ಲೇ ಯಾವುದೋ ಸಿಂಗಿಂಗ್ ಕಾಂಪಿಟೇಷನ್ ರಕ್ಷಿತನೋ ಯಾವುದಕ್ಕೋ, ಅವರು ಆ ಡ್ಯಾನ್ಸ್, ಓಕೆ ಮೇ ಬಿ ಅವ್ರು ಡ್ಯಾನ್ಸರ್ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಸಿಂಗಿಂಗ್ ಹೆಂಗ್ ಬರ್ತಾರೆ, ಐ ಥಿಂಕ್ ಅರ್ಜುನ್ ಜನ್ಯನೋ ಯಾರೋ ಅನ್ಕೊಳ್ತೀನಿ. ಅವರು ವಿಜಯ್ ಪ್ರಕಾಶ್ ಗ್ರೇಟ್ ಸಿಂಗರ್, ಐ ಅಪ್ರಿಷಿಯೇಟ್, ನಾನು ಅವರು ಗ್ರೇಟ್ ಫ್ಯಾನ್ ಅವ್ರಿಗೆ ನಾನು. ಆಯ್ತಾ? ಆದ್ರೆ ವಿಜಯ್ ಪ್ರಕಾಶ್ ಪಕ್ಕ ಅರ್ಜುನ್ ಜನ್ಯ ಹಾಡು ಹೇಳಲಿಕ್ಕೆ ಕೂತ್ಕೊಂಡ್ರದ್ದು ಏನಂತ ಅರ್ಥ? ಅವ್ರು ವಾಯ್ಸಲ್ಲೇ ಹಾಡು ಹೇಳ್ಬೋದು. ನೀವು ಯಾರು ವೈದಿಸ್ ಕೊಲವೇರಿಯ ಧನುಷ್ ಅವ್ರ ಹಾಡು ಹಾಡಿದ್ರು ಕೂಡ ಕ್ಲಿಕ್ ಆಯ್ತು. ಬಟ್ ಅದು ಸಂಗೀತ ಅಲ್ಲ. ಇವರು ಸಂಗೀತ ಅನ್ನೋದು ಕಲಿಸುವ ಈ ಸ್ಕೂಲ್ನಲ್ಲೇ ಇವರು ಕಳತನ ಮಾಡೋದು ಕಲಿಸೋರು ಏನಾಗುತ್ತೆ ಅನ್ನೋದನ್ನ ಈ ಸಂಗೀತ, ಹಾಳು ಸಂಗೀತಗಳನ್ನ ತೋರಿಸ್ತಿದ್ದಾರೆ. ಡ್ಯಾನ್ಸು ಕೂಡ ಅಷ್ಟೇ ವಿಚಿತ್ರವಾಗಿರೋದನ್ನ ತೋರಿಸ್ತಾರೆ. ಓಕೆ, ಇಲ್ಲಿ ಮೇ ಬಿ ಎಲ್ರಿಗೊಂದು ಕ್ವಶನ್ ಹುಟ್ಟುತ್ತೆ. ಆಯ್ತಪ್ಪ, ನೀ ಹೇಳಿದ ಥರನೇ ಆದರೆ ಇಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೋಟಿಂಗು ಇವು ಎಲ್ಲ ಮಾಡ್ತಾರಲ್ಲ, ಇದೆಲ್ಲದೂ ತಪ್ಪು ಅನ್ನೋ ಥರ ಆದರೆ ಅವ್ರುಗಳು ಹೆಂಗೆ ಟಿ ವಿ ಫಿಲ್ಮ್ಸ್ಗಳಿಗೆ ಸೆಲೆಕ್ಟ್ ಆಗ್ತಾರೆ ಹೆಂಗೆ ಅಂತಂದರೆ, ವೆರಿ ಸಿಂಪಲ್ ಆನ್ಸರ್ ಹೇಳ್ತೀನಿ ಕೇಳಿ. ಈಗ ಕರಿಮಣಿ ಮಾಲೀಕ ನಾನಲ್ಲ ಅಂತ ಉಪೇಂದ್ರ ಅವರ ಹಾಡು ಸುಮಾರು 20-25 ವರ್ಷ ಹಿಂದೆ, ಅದು ಇವಾಗ ಯಾಕೆ ಕ್ಲಿಕ್ ಆಗ್ತಾ ಇದೆ? ಟ್ರೆಂಡ್ ಅಷ್ಟೇ. ಎಷ್ಟು ದಿವಸ ಟ್ರೆಂಡ್ ಇರುತ್ತೆ? 6 ತಿಂಗಳಿರ್ಬೋದು. ಓಕೆ, 3 ತಿಂಗಳು 6 ತಿಂಗಳು ಇರುತ್ತೆ. ಓಕೆ ಓಕೆ ಆ ಥರ ಈ ಟ್ರೆಂಡಿಂಗ್ ಟೈಮಲ್ಲಿ ಏನಿರುತ್ತೆ ಆ ಥರ ಸೆಲೆಕ್ಟ್ ಮಾಡಿರ್ತಾರೆ. ಫಿಲ್ಮ್ ಅವರು ಕೂಡ ಫಿಲ್ಮ್ ರಿಲೀಸ್ ಆಗ್ತಿರುತ್ತೆ, ಯಾವನೊಬ್ಬ ಬಕ್ರ ಬೇಕು, ಅವನಿಗೆ ಎಷ್ಟೋ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ. ಯಾಕಂದ್ರೆ ಅವರು ಹಾಕ್ಸೋ ಬ್ಯಾನರ್ ಖರ್ಚಲ್ಲಿ 1% ಇವನಿಗೆ ಕೊಟ್ಟರೆ ಮುಗೀತಲ್ಲಿ. ನಾವು ಅವನಿಗೆ ಬಡವರಿಗೆ ಚಾನ್ಸ್ ಕೊಟ್ವಿ ನಾವು, ಹಂಗೆ ಹಿಂಗೆ ಅಂತೇಳಿ ಫಿಲ್ಮ್ ಅವನಿಗೂ ಆದಾಯ ಆಯಿತು,
ಅವನ ಕಡೆಯಿಂದ ಫ್ಯಾನ್ ಫಾಲೋವರ್ಸ್ ಆಗ್ತಾರೆ. ಅವನ ಊರುಗಳು ಈಗ ಯಾರೋ ಒಬ್ಬ ಉದಾಹರಣೆಗೆ ಸೌತ್ ಕರ್ನಾಟಕದಲ್ಲಿ ಒಂದು ಫಿಲಮ್ ಮಾಡ್ತಾ ಇದ್ದಾರೆ, ನಾರ್ತ್ ಕರ್ನಾಟಕದಲ್ಲಿ ಫ್ಯಾನ್ ಬೇಸ್ ಇರಲ್ಲ. ಓಕೆ, ಅಲ್ಲಿಗೊಂದು ಯಾರು ಈ ಥರ ಒಂದು ಪ್ಲಾನ್ ಮಾಡು, ಈ ಥರ ಮಲ್ಟಿ ಸ್ಟಾರರ್ ಮೂವಿ ಅಂತ ಮಾಡ್ತಾರೆ. ಅದೇ ಟೈಪಲ್ಲಿ ಈ ಟಿ ವಿ ಪ್ರೋಗ್ರಾಮ್ಸ್ಗಳು ಕೂಡ ಅಷ್ಟೇ, ಆಯ್ತಾ. ಈ ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ಸ್ ಏನಿದೆ, ಈ ಟಿ ವಿ ಡ್ರಾಮಾ ಜೂನಿಯರ್ಸು ಅದು ಇದು ಅಂತೇಳಿ, ಇವುಗಳನ್ನ ನಂಬ್ಕೊಂಡು ನೀವು ಏನೂ ಇದು ಮಾಡ್ಲಿಕ್ಕಾಗಲ್ಲ. ಮಕ್ಳುಗಳನ್ನಾಗಲಿ ದೊಡ್ಡವರಿಗಾಗಲಿ ನೋಡಿ, ಯಾವುದೋ ಒಂದು ಕಾಂಪಿಟೇಷನ್ನು ಜಾಸ್ತಿ ಇರುತ್ತೆ. ಅದರಲ್ಲಿ ಮಗಳು ಬಂದಿದ್ದಾರೆ, ಅದಕ್ಕೆ ಅವರಮ್ಮ ಅವ್ರ ಅಜ್ಜಿ ಕತೆ ಯಾವುದೋ ಅಳೋ ಸ್ಟೋರಿ. ಈಗೊಂದು ಡ್ಯಾನ್ಸ್ ತೋರಿಸ್ತೀನಿ ನೋಡಿ. ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಹುಡುಗ. ಅದಕ್ಕೆ ರಿಯಾಕ್ಷನ್ಸ್ ಎಲ್ಲ ವೀಕ್, ಓವರ್ ರಿಯಾಕ್ಷನ್, ಆ ಬಿಲ್ಡಪ್, ಆ ಮ್ಯೂಸಿಕ್ ಹೇಗಿದೆಯಾ ಇದು ನೋಡ್ಲಿಕ್ಕೆ ಹಿಂಸೆ ಆಗುತ್ತೆ. ಇಲ್ಲಿ ಇದು ನೋಡಿ, ಇದು ನೋಡಿ ಅಮ್ಮ ಮಗಳು ಅಳೋದಂತೆ. ಇನ್ನೊಂದು ಯಾವುದೋ ಇವರು ಇವ್ರ ಹೆಸರು ನಂಗೆ ಗೊತ್ತಿಲ್ಲ, ಏನೋ ಐ ಥಿಂಕ್ ಇವ್ರ ಹೆಸರು ಪಾಪ ಪಾಂಡು ಅಂತ ಗೊತ್ತು. ಶಾಲಿನಿ, ಇಲ್ಲಿಗೆ ಶಾಲಿನಿ ಅಂತ. ಇಲ್ಲಿ ಅವರ ಪರ್ಸನಲ್ ಲೈಫಲ್ಲಿ ಏನೋ ಅವ್ರ ಹೆಲ್ತ್ ಆರೋಗ್ಯ ಕೆಟ್ಟ ಅಬಾರ್ಷನ್ಸ್ ಆಯ್ತಂತೆ, ಅದಂತೆ. ಅದನ್ನು ಆನ್ ಸ್ಟೇಜ್ ಅವಶ್ಯಕತೆ ಏನಿದೆ? ಓಕೆ, ಇಲ್ಲಿ ಈಗ ನೋಡಿ ಇಲ್ಲಿ ಕೇಳ್ತಾ ಇದ್ದಾರೆ, ಇಲ್ಲಿ ಯಾವುದೋ ಒಂದು ಓಕೆ ಹುಡುಗರ ಲವ್ ಬ್ರೇಕಪ್ ಆಗೋಕ್ಕೆ ಕಾರಣ ಇದೆ, ಕಾರಣ ಓಕೆ, ಒಳ್ಳೆ ಕೆಲಸ ಇದೆ, ಓಕೆ. ಬಟ್ ಇವ್ರು ನಡ್ಸೋ ಇಲ್ಲಿ ಇವ್ರು ಬೇರೆ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಇಲ್ಲಿ ನೋಡ್ಸೋ ಟಿ ವಿ ಪ್ರೋಗ್ರಾಮ್ಸ್ಗಳಲ್ಲಿ ಈ ಥರ ಅಳೋ ಪ್ಯಾಥೋ ಸ್ಟೋರಿಗಳು. ಓಕೆ, ಈಗ ನೆಕ್ಸ್ಟು ಓಕೆ, ಇನ್ನೊಂದು ಈ ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತಾ ಇದೆ. ಈ ಆ್ಯಕ್ಟರ್ ಗುರುಪ್ರಸಾದ್ ಅವ್ರದ್ದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅವ್ರ ಮಠ ಎದ್ದೇಳು ಮಂಜುನಾಥ್ ಫೇವ್ರೆಟ್ ಫಿಲ್ಮ್ಸು. ಅವ್ರು ಹೇಳ್ತಾ ಇದ್ರು, ನಾನು ಓದೋವಾಗ ಸೈನ್ ತೀಟಾ ಇದು ಏನಕ್ಕೆ ಮೊನ್ನೆ ಒಬ್ರು ಮನೇಲಾದಂಥ ಇನ್ಸಿಡೆಂಟ್ ಇದು, ಹಾಗಾಗಿ ಇದು ಹೇಳ್ತಾ ಇದ್ದೀನಿ. ಸೈನ್ ತೀಟಾ ಕಾಸ್ ತೀಟಾ ನಂಗೆ ಇದು ಯಾವುದು ಜೀವನಕ್ಕೆ ಉಪಯೋಗ ಬರಲಿಲ್ಲ. ನಾನು ಓದಿದ್ದು ಪುಸ್ತಕದ್ದು ಒಂದು ಅಕ್ಷರನೂ ಕೂಡ ನಂಗೆ ಉಪಯೋಗ ಬರಲಿಲ್ಲ. ನನ್ನ ಜೀವನ ಮಾಡ್ತಾ ಇಲ್ವಾ ಇವತ್ತು ನಾನು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಓಕೆ, ಅವ್ರು ಹೇಳಿದ್ರಲ್ಲಿ ಅರ್ಥ ಬೇರೆ ಅರ್ಥ ಇರ್ಬೋದು. ಅಂದರೆ ಓದು, ಈಗ ನನ್ನ ಎಬಿಲಿಟಿ ಓದು ಇಲ್ಲ ಅಂದರೂ ಕೂಡ ಬೇರೆದನ್ನು ನಾನು ಸಾಧಿಸ್ಬೋದು ಅಂತ. ಬಟ್ ಒಬ್ಬರು ಮನೆಗೆ ಹೋಗಿದ್ವಿ, ನನಗೆ ಪರಿಚಯದವ್ರ ಮನೆಗೆ. ಅವ್ರ ಮನೇಲಿ ಇದು ಬರ್ತಾ ಇತ್ತು, ಅವರು ಇದನ್ನು ಟಿ ವಿಲಿ ಬರ್ತಾ ಇತ್ತು ಮನೇಲಿ. ಆವಾಗ ಅವ್ರು ಕೊಟ್ಟಿದ್ದು ಉತ್ತರ ಏನು ಗೊತ್ತಾ? ನೀನು ಏನು ಓದಿದ್ರು ನಿನ್ನ ಬುದ್ಧಿ ಎತ್ತಲ್ಲ, ನಿನಗೆ ಆರಾಮಾಗಿ ಬೇರೆ ಏನಾರ ಮಾಡು ಅಂತೇಳಿ. ಅವನು ಈಗ ಡ್ಯಾನ್ಸ್ ಕಲಿತಾ ಇದ್ದಾನೆ, ಸ್ಕೂಲಿಗೆ ಹೋಗ್ತಾ ಇಲ್ಲ. ಅವನಿಗೆ ಆ್ಯಕ್ಚುಲಾಗಿ ನಾನು 2 ವರ್ಷ ಹಿಂದೆ ನೋಡಿದಾಗ, 2-3 ವರ್ಷ ಹಿಂದೆ ನೋಡಿದಾಗ ಅವನು ತುಂಬ ಬ್ರಿಲಿಯಂಟ್ ಇದ್ದ. ಅವ್ರ ಮನೆಯಲ್ಲೇ ಈ ಟಿ ವಿ ನೋಡಿ ಅದು ಇದು ಅವ್ರನ್ನ ಟೋಟಲ್ ಪೋರ್ಟ್ರೇಟ್ ಮಾಡಿ ಪ್ರೊವೋಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಹೇಗೆ ಅಂದರೆ, ಈ ಸಿರಿಯಾಗೆ ಹೆಂಗೆ ಮುಸ್ಲಿಮ್ಸ್ಗಳನ್ನ, ಇಂಡಿಯನ್ ಮುಸ್ಲಿಮ್ಸ್ನ ಸಿರಿಯಾಗೆ ಕರ್ಕೊಂಡೋಗಿ ಅಲ್ಲಿ ಶರಿಯಾ ಆಲಾ ಈಲಾ ಅಂತ ಇದು ಮಾಡ್ತಾರೋ, ಸೇಮ್, ಡೌಟೇ ಬೇಡ ಇದರಲ್ಲಿ, ಆಯಿತಾ. ಓಕೆ, ಇಲ್ಲಿ ಸಿಂಗಿಂಗ್ ಕಂಪ್ಲೀಷನ್ ಮಾಡ್ತಾರಲ್ವ ಹಾಡುಗಳನ್ನ, ಅದು ಇದು ಅಂತೇಳಿ. ಇದರಲ್ಲಿ ಆ ಫಿಲ್ಟ್ರೇಷನ್ ಸ್ಟ್ರಾಟಜಿನೇ ನಾನು ಆಗಲೇ ಹೇಳಿದಾಗ ಬರೀ ಅಳು ಅಳು ಅಳು. ಅವನು ಯಾರೋ ಒಬ್ಬ ಡೈರೆಕ್ಟರ್ ವರ್ಕ್ ಕೊಡ್ತಾನೆ, ಅದನ್ನು ತೊಗೊಂಡು ಇವ್ರು ಫಿಲ್ಟ್ರ್ ಮಾಡ್ತಾರೆ. ಅವಳು ಯಾರೋ ಒಬ್ಳು ಆ್ಯಂಕರ್, ಕನ್ನಡದಲ್ಲಿ ಆ್ಯಕ್ಟರ್, ಅವರ ಹೆಸರು ಅನುಶ್ರೀ. ಅವಳು ಒಳ್ಳೆ ಆ್ಯಕ್ಟರ್, ಡೌಟೇ ಬೇಡ. ಅವ್ರದ್ದು ಬೇರೆ ಪ್ರೋಗಳು ನನಗಿಂತ ವಯಸ್ಸಲ್ಲಿ ಚಿಕ್ಕವರು, ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಕೆಲವು ಫಿಲ್ಮ್ಸ್ಗಳೆಲ್ಲ. ಆದರೆ ಆನ್ ಸ್ಟೇಜಲ್ಲಿ ಬೇರೆಯವ್ರಿಗೆ ಮೋಸ ಮಾಡೋ ಆ್ಯಕ್ಟಿಂಗ್ ಯಾಕೆ ಬೇಕು ಅವರಿಗೆ? ಓಕೆ, ಪರ್ ಅವರೇ ಅವರಿಗೆ ಒಳ್ಳೆ ಇನ್ಕಮ್ ಇದೆ. ಆ್ಯಂಕರಿಂಗಲ್ಲಿ ಮಾಡಲಿ, ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿ. ಈ ಥರ ಸಮಾಜ ಮಿಸ್ಲೀಡಿಂಗ್ ಮಾಡೋ ಥರ ದಯವಿಟ್ಟು ಮಾಡಬೇಡಿ. ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಅದೊಂದು ಶ್ರುತಿ ಅವ್ರದ್ದು ಅನಿಸುತ್ತೆ, ಶ್ರುತಿ ಅವ್ರದ್ದು ಯಾವುದೋ ಒಂದು, ಅವರು ಆ್ಯಕ್ಚುಲಾಗಿ ಅವರು ಒಳ್ಳೆ ಪಾಯಿಂಟ್ಸ್ ಹೇಳ್ತಾ ಇದ್ರು ಕೂಡ, ಬಟ್ ಬೇರೆಯವರಲ್ಲಿ ಇಂಟರ್ಫಿಯರ್ ಆಗಿ ಅವರ ವ್ಯಾಲ್ಯೂನೇ ಇಲ್ಲದಂಗೆ ಮಾಡ್ತಾ ಇದ್ರು ಅಲ್ಲಿ. ಸೊ ಅಂದರೆ ಒಳ್ಳೆ ಪಾಯಿಂಟ್ಸ್ಗೆ ಇಲ್ಲಿ ಬೆಲೆ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ವರ್ಡ್, ಡ್ರಾಮಾ ಮತ್ತು ಕಾಮಿಡಿ ಅನ್ನೋ ಕಾಂಪಿಟೇಷನ್ಸು. ಇವತ್ತೇನಾಗಿದೆ ಅಂದರೆ ಟೋಟಲ್ ಡಬಲ್ ಮೀನಿಂಗ್. ಡ್ರಾಮಾ ಅಥವಾ ಕಾಮಿಡಿ ಶೋ ಅಂತ ಅಂದರೆ ಟೋಟಲ್ ಡಬಲ್ ಮೀನಿಂಗ್. ಓಕೆ, ಆ ಡಬಲ್ ಮೀನಿಂಗ್ ಯಾವ ಥರ ಇದೆ ಅಂತಂದರೆ, ಬ್ಲೂ ಫಿಲ್ಮ್ಸಲ್ಲಿ ಮಾತಿರಲ್ಲ, ಇದರಲ್ಲಿ ವಿಡಿಯೋ ಇರಲ್ಲ, ಅಷ್ಟೇ ವ್ಯತ್ಯಾಸ. ಓಕೆ, ಅಲ್ಲಿ ಬ್ಲೂ ಫಿಲ್ಮ್ಸಲ್ಲಾರು ಅಟ್ಲೀಸ್ಟ್ ಮಾತು ಕಮ್ಮಿ ಇರುತ್ತೇನೋ, ಇಲ್ಲಿ ಇವರು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಾ ಬ್ಲೂ ಫಿಲ್ಮು ನೀ ಎಲ್ಲಿ ನೋಡೋದೆ, ಅದು ಪ್ರಶ್ನೆ, ಅದು ಬೇರೆ ವಿಷಯ, ಡೈವರ್ಟ್ ಮಾಡೋದು ಬೇಡ. ಓಕೆ, ಇಲ್ಲಿ ಈ ಏನಿದೆ ಡ್ರಾಮಾ ಮತ್ತು ಕಾಮಿಡಿ ಸೀನಿಯರ್ಸ್ ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನೋಡ್ತಾರೆ. ಇವನ್ ನಾ ಕೂಡ ನೋಡೋದು ಜಾಸ್ತಿ ಡ್ರಾಮಾ ಕಾಮಿಡಿನ. ಆದರೆ ಇವನ್ನೆಲ್ಲ ತಪ್ಪು ತಿಳ್ಕೊಂಬಿಡಿ, ಬೇರೆ ಥರ ಮಕ್ಕಳು ಅನಿಮಲ್ ಪ್ಲಾನೆಟ್ಸ್ ಅದು ಮತ್ತೊಂದು ಏನೋ ಒಂದು ನೋಡ್ತಾ ಇರ್ತೀವಿ. ಆದರೆ ಅದು ಕೂಡ ಲಿಮಿಟೆಡ್ ಆಗಿರಬೇಕು. ಬಿಯಾಂಡ್ ಲಿಮಿಟ್ ಹೋದ್ರೆ ಯಾವುದೂ ಅಲ್ವೇ ಅಲ್ಲ, ಒಳ್ಳೇದಲ್ವೇ ಅಲ್ಲ. ಓಕೆ, ಇವತ್ತು ಅದೇ ಹೇಳ್ತಾ ಇದ್ದಲ್ಲ, ಪ್ರತಿಯೊಂದು ಕಾಮಿಡಿ ಪ್ರೋಗ್ರಾಮು ಕೂಡ ಸೆಕ್ಸ್ ಮತ್ತು ಬೆಡ್ರೂಮ್ ಕಾನ್ಸೆಪ್ಟ್ ಇಟ್ಟೇ ಇಡ್ತಾರೆ. ಓಕೆ, ನೋಡಿ ಇಲ್ಲಿ ಯಾವುದೋ ಒಂದಿದೆ, ಇಲ್ಲಿ ತೋರಿಸ್ಲಿಕ್ಕೆ ಅಸಹ್ಯ ಆಗುತ್ತೆ.
ಇಲ್ಲಿ ಈ ವ್ಯಕ್ತಿ ಹುಡುಗಿ ತರ ಆಕ್ಟಿಂಗ್ ಮಾಡ್ತಾರೆ. ಓಕೆ, ಆಕ್ಟಿಂಗ್ ಇಸ್ ಇಟ್ಸ್ ಗಾಡ್ ಗಿಫ್ಟ್, ಡೌಟೇ ಇಲ್ಲ. ಇಲ್ಲಿ ನೋಡಿ ಲಾಸ್ಟ್ ನೈಟ್ ಅಂತೆ, ಈ ಬೆಡ್ರೂಮ್ ಸೀನು, ಆ ಹಾಡು ಒಳ್ಳೆ ಹಾಡಿದೆ. ಇದಕ್ಕೆ ಬೆಡ್ರೂಮ್ ಸೀನ್ಸ್ ಅದು ಇದು ಬೇಡ, ಅದರಲ್ಲಿ ಎಲ್ಲದನ್ನು ಪ್ಲೇ ಮಾಡೋದಕ್ಕೆ ಇಲ್ಲಿ ಮತ್ತೆ ನಾನು ಇನ್ನೊಂದು ಶುರು ಮಾಡ್ತೀನಿ. ಓಕೆ, ಇದು ನೋಡಿ, ಇದು ಏನು ಹೇಳ್ತಾರಲ್ಲ, ಈ ಗಿಫ್ಟ್ ಏನೋ ಅಪಾರ್ಟ್ಮೆಂಟ್ ಕೊಟ್ರಂತೆ ಇವರಿಗೆ ಅಂತೇಳಿ, ಹನುಮಂತ ಅವರಿಗೆ ಅಪಾರ್ಟ್ಮೆಂಟ್ ಅಂತ. ಆ, ಇದೇನು ಯಾವುದಿದು ಪ್ರೋಗ್ರಾಮು, ಯಾವುದೋ ಪ್ರೋಗ್ರಾಮ್ ಇದು ನೋಡಿ, ಫ್ಯಾಮಿಲಿ ವಾರ್ 2 ಅಂತ ಏನೋ ಸಮಥಿಂಗ್ ಇದೆ. ಓಕೆ, ಈ ಪ್ರೋಗ್ರಾಮ್ಗಳಲ್ಲಿ ಏನು ಪ್ರೈಸ್ ಕೊಡ್ತಾರಲ್ಲ, ಆ ಪ್ರೈಸ್ ಅದಕ್ಕೆ ಏನು ಅಲ್ವೇ ಅಲ್ಲ. ಅದೇನೋ ಅಂತಾರಲ್ಲ, ಸಮುದ್ರದಲ್ಲಿ ಒಂದು ಬಾಕ್ಸ್ ನೀರು ತಗೊಂಡಂಗೆ ಅವರಿಗೆ ಅದನ್ನು ಕೊಟ್ವಿ ಅಂತೇಳಿ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಇವರು ಲಾಭ ಮಾಡ್ತಾರಷ್ಟೆ. ಲಕ್ಷದ ನಾಳೆ ನೀವು ಹೋಗಿ ಸ್ಟೇ ಮಾಡಬಹುದು. ಇಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಹನುಮಂತ ಅಲ್ಲಿ ಬಂದಿದ್ದಾನೆ, ಅವರು ನಂಗಿಂತ ಅವನು ಚಿಕ್ಕ ವಯಸ್ಸು ಹುಡುಗ, ಅವನು ಪಂಚಲ್ಲಿ ಬಂದಿದ್ದಾರೆ ಅದು ಇದು ಅಂತ. ನೀವು ನಿಮ್ಮ ಊರಿನಲ್ಲೇ ಯಾವುದೇ ಹಳ್ಳಿ ಇರಲಿ, ನಾನು ಹಳ್ಳಿಲಿ ಬೆಳೆದಂಥವನೇ, ಯಾರೇ ಆದರೂ ಕೂಡ ಟೌನಿಗೆ ಹೋಗ್ತಾ ಇದೀವಿ ಅಂದರೆ ಪ್ಯಾಂಟ್ ಹಾಕೊಂಡು ಹೋಗ್ತಾರೆ. ಓಕೆ, ಸಾಮಾನ್ಯ ನಮ್ಮ ವಯಸ್ಸಿನವರು, ದೊಡ್ಡವರು ಪಂಚೆ ಹಾಕ್ತಾರೆ ಬಿಡಿ, ನಾನು ಅದನ್ನು ಇಲ್ಲ ಅಂತ ಹೇಳ್ತೀನಿ. ನಮ್ಮ ವಯಸ್ಸಿನವ್ರು ಯಾರೂ ಕೂಡ ಪಂಚೆ ಹಾಕೊಂಡು ಹೋಗಲ್ಲ. ಓಕೆ, ಈವನ್ ಅವನು ಕುರಿ ಕಾಯೋನು ಅಂತ ಎಲ್ಲ ಹೇಳ್ತಾ ಇದ್ರು. ಕುರಿ ಕಾಯರು ಸಹಿತ ನೀವು ನಿಮ್ಮೂರುಗಳಲ್ಲಿ ಯಾವುದೇ ಇರಲಿ, ದುರ್ಗ, ಚಿತ್ರದುರ್ಗ ಎಲ್ಲೇ ಇರಲಿ, ಅವ್ರು ಎಲ್ಲ ಚಿತ್ರದುರ್ಗ ಅಂತ ಅನ್ಕೊಳ್ತೀನಿ, ಎಲ್ಲೇ ಇದ್ರು ಕೂಡ ಅವರು ಕೂಡ ಹೊರಗಡೆ ಹೋಗುವಾಗ ಆಲ್ಮೋಸ್ಟ್ ಪ್ಯಾಂಟ್ ಹಾಕ್ತಾರೆ. ಈವನ್ ಕುರಿ ಕಾಯುವಾಗ ಪಂಚೆ ಹಾಕಿದ್ರು ಸಹಿತ ಒಂದು ಅಂಗಡಿಗೋ ಟೌನಿಗೋ ಹೋಗಬೇಕಾದ್ರೆ ಪ್ಯಾಂಟ್ ಹಾಕ್ತಾರೆ. ಸೊ ನಾನು ಏನು ಹೇಳಿಕೊಳ್ತೇನೆ ಅಂದರೆ ಇಷ್ಟೇ ನೋಡಿ, ಅವನು ಡ್ರೆಸ್ ಸೆನ್ಸ್ ನೋಡಿ, ಅಲ್ಲಿ ಸ್ವೆಟರ್ ಹಾಕಿ, ಅಂದರೆ ಕುರಿ ಕಾಯರು ಸ್ವೆಟರ್ ಹಾಕಬೇಕು, ಪಂಚೆ ಹಾಕಬೇಕು ಅನ್ನೋದನ್ನ ಟೋಟಲ್ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಜನಗಳಿಗೆ ಮಣ್ಣು ತಿನ್ಸೋದಕ್ಕೆ ಏನು ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಅದೇ ಇಲ್ಲಿ ಮತ್ತೆ ಈ ಡ್ರಾಮ ಇದು ಅಂತ ಏನಿದೆ, ಇದು ಮಕ್ಕಳು ನೋಡ್ಲಿಕ್ಕೆ ಅಲ್ಲವೇ ಅಲ್ಲ, ದಯವಿಟ್ಟು ಆಯ್ತಾ. ಈಗ ಒಂದು ಕರೆಕ್ಟ್ ಇದು ಯಾವುದೋ ಇದು ಒಂದು ಇನ್ಸಿಡೆಂಟ್, ನಾನು ಒಂದು ಯಾವುದೋ ಒಂದು ಊಟ ತಿನ್ನೋ ಜಾಗಕ್ಕೆ ಅದು ಇದು ಪಾನಿಪುರಿ ಎಲ್ಲ ಇತ್ತು ಒಂದು ಜಾಗದಲ್ಲಿ, ಒಂದು ಚರ್ಚ್ ಇದೆ, ಆ ಜಾಗದಲ್ಲಿ ಇದು ಮಾಡ್ತಾ ಇದ್ರು. ನಾನು ತಿನ್ಲಿಕ್ಕೆ ಅಂತ ಹೋದೆ. ಒಬ್ಬ ಹುಡುಗ ಇದ್ದ, ಪಾಪ ಅವ್ರ ತಂದೆ ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಇದೆ ಅಂತ ಗೊತ್ತಾಯ್ತು. ಬಟ್ ಆ ಮಗು ಕೇಳ್ತಾ ಇತ್ತು, ಆ ಕಡೆ ಸರಿ ಗೋಬಿ ಅಂತ ಮಶ್ರೂಮ್ ಏನೋ ಕೇಳ್ತಾ ಇತ್ತು. ನಾ ತಗೊಂಡಿದ್ದೆ. ಅವ್ರು ನನ್ನ ಪಕ್ಕದ ಆ ಕಡೆ ಜಾಗದಲ್ಲಿ ಕೂತ್ಕೊಂಡಿದ್ರು, ಟೇಬಲ್ ಅಲ್ಲ, ರೋಡ್ ಸೈಡ್ ಅದು, ತಿಂತಾ ಇದ್ರು. ಅವಾಗ ಆ ಮಗು ಕೇಳ್ತಾ ಇರೋದಕ್ಕೆ ಅವ್ರ ಪಾಪ ಮೆಲ್ಲಿ ಕೇಳ್ತಾ ಇದಾರೆ, ದುಡ್ಡಿಲ್ಲ ಕಣಪ್ಪ, ನಾಳೆ ಬರ್ತೀನಿ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆ ಹುಡುಗ ಬಿಡ್ತಾನೆ ಇಲ್ಲ, ಹೇಳ್ತಾನೆ ಇತ್ತು. ನನಗೆ ಕೊಟ್ರೆ ಪಾಪ ನಾನು ಕೊಡೋದು ದೊಡ್ಡದಲ್ಲ, ಬಟ್ ಆ ವ್ಯಕ್ತಿ ಸ್ವಾಭಿಮಾನಕ್ಕೆ ಅಡ್ಡಿ ಆಗುತ್ತದು. ಯಾಕಂದ್ರೆ ಆ ಮನುಷ್ಯ ತುಂಬಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರೋದು ನೀಟಾಗಿ ಗೊತ್ತಾಗೋದಲ್ಲಿ, ಆಯ್ತಾ. ಆ ತರ ಕಷ್ಟಪಟ್ಟು ಕೆಲಸ ಮಾಡಿರುವಂಥವ್ರಿಗೆ ನಾವು ಇದು ಮಾಡಿದ್ರೆ ದೊಡ್ಡದು ಅರ್ಟ್ ಆಗುತ್ತೆ. ಆ ತರ ವ್ಯಕ್ತಿ ಇದ್ದ, ಆ ಮಗು ಇತ್ತು. ನಾನೊಂದು 2 ನಿಮಿಷ ಸುಮ್ಮನೆ ಮಾತಾಡಿಸ್ತಾ, ನಾನು ನನ್ನ ಮಗಳು ಹೋಗಿದ್ದೆ ಅವತ್ತು, ಸ್ವೀಟ್ ಕಾರ್ನ್ ತಗೊಂಡಿದ್ವಿ. ಆ ಮಗುಗೂ ಒಂದು ತೆಗೆದು ಕೊಟ್ಬಿಟ್ಟು, ಪುಟ ನಿನ್ನ ಹೆಸರೇನಪ್ಪ ಅಂದೆ. ಆ ಹುಡುಗ ಪಾಪ ತಿಂತಾ ಇತ್ತು, ಬಾಯ್ ಬಿಟ್ಟು ಹೇಳಲಿಲ್ಲ. ಆಗ ಅವ್ನ ಹುಡುಗನ ತಂದೆ ಶುರು ಮಾಡಿದ್ರು, ಇವನು ಹೋದ ವರ್ಷ ಟಿವಿಲಿ ಅದು ಛೋಟಾ ಚಾಂಪಿಯನ್ ಅಂತ ಅದಕ್ಕೆ ಏನೋ ಹೋಗಿದ್ದ, ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ, ಬಟ್ ಅದೇನೋ ಆಡಿಷನ್ಸ್ ಏನೋ ಸಮಥಿಂಗ್ ಎಲ್ಲ ಏನೋ ಹೇಳ್ದ, ಮರ್ತೋಯ್ತು, ಆಗಲಿಲ್ಲ. ಅದಕ್ಕೆ ಈ ಸರಿ ನಾವು ಡ್ಯಾನ್ಸು ಎಲ್ಲ ಮಾಡಿಸ್ತಾ ಇದ್ದೀವಿ, ಇವತ್ತು ಅವನಿಗೆ ಈಗೆಲ್ಲ ಮಾಡ್ಕೊಂಬಂದಿದ್ದಾನೆ, ಸುಸ್ತಾಗಿದೆ, ಅವನ ಹೆಸರು ಆರ್ಯನ್ ಅಂತ ಅಂದ, ಆಯಿತಾ. ಆ ಹುಡುಗನಿಗೆ 5 ವರ್ಷ. ಇಷ್ಟೊಂದು ಬೇಕಾ? ಆ ಹುಡುಗನ ತಂದೆಗೆ ಫೈನಾನ್ಷಿಯಲಿ ಎಷ್ಟು ಕಷ್ಟ ಇದೆ. ನಾನು ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ, ಅಥವಾ ಕಲಿಯೋದು ತಪ್ಪು ಅಂತಲ್ಲ. ಮೊದಲನೇ ಫ್ಯಾಕ್ಟ್, ಆ ಹುಡುಗನ ಹೆಸರು ಆರ್ಯನ್ ಅಷ್ಟೇ, ಅಷ್ಟೊಂದು ಹೆಸರಿಲ್ಲ, ಆಯಿತಾ. ಬೇರೆ ಎಲ್ಲ ಅಧಿಕತೆ. ಎರಡನೇದಾಗಿ ಆ ವಯಸ್ಸಿಗೆ ಅಷ್ಟೊಂದು ಬೇಕಾ? ಪ್ರತಿ ದಿವಸ ಹೋಗ್ತಾನಂತೆ. ಇವತ್ತು ಅದೇ ಥರ, ಇವತ್ತು ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಹೋಗ್ತಾನಂತೆ. ಆಮೇಲೆ ಮಾತಾಡಿಸ್ದೆ ಹಿಂಗೆ, ಮಧ್ಯಾಹ್ನ ಸ್ಕೂಲು ಕರ್ಕೊಂಡ್ಬಿಡ್ತಾರಂತೆ, ಮಧ್ಯಾಹ್ನ ಸ್ಕೂಲ್ ಅಂತ ಶಿಶುವಾರ ಕರ್ಕೊಂಬಂದು ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ಬಿಟ್ಟು ಇವ್ರು ಹೋಗಿರ್ತಾರಂತೆ. ಇವಾಗ ಇವರು ಡ್ಯೂಟಿ ಏನೋ ಮಾಡ್ತಾರಂತೆ, ಬೇರೆ ಎಲ್ಲೋ ಸೆಕ್ಯೂರಿಟಿಯ ಕೆಲಸ ಮಾಡ್ತಾರಂತೆ. ಅಲ್ಲಿಂದ ಬರ್ತಿದ್ದಂಗೆ ಕರ್ಕೊಂಬರ್ತಾರಂತೆ. ಲೇಟ್ ಆಯಿತು ಅಂತೇಳಿ ಇಲ್ಲಿ ಕರ್ಕೊಂಬಂದು ಡೈಲಿ ಕೊಡಿಸ್ತಾರಂತೆ ಪಾಪ, ಆಯಿತಾ. ಫೈನಾನ್ಷಿಯಲಿ ಎಷ್ಟು ಕಷ್ಟ ಇದೆ, ಅದ್ರಲ್ಲಿ ಆ ಆಡಂಬರ, ಈ ಶೋಕಿ, ಇದು ಏನಕ್ಕೆ ಬೇಕು ಅವರಿಗೆ? ಹೇಳಲಿಕ್ಕೆ ಅಂತ ಟ್ರೈ ಮಾಡಿದೆ, ಬಟ್ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಓಕೆ, ಇಲ್ಲಿ ನೀವು ಅನ್ಕೊಳ್ಬೋದು, ಓಕೆ ಆ ಥರ ಆದರೆ ಈ ಹನುಮಂತ ಇವರೆಲ್ಲ ಜೀವನದಲ್ಲಿ ಮೇಲ್ ಬರೋಕ್ಕೆ ಆಗ್ತಾನೆ ಇರಲಿಲ್ಲ ನಿಮ್ಮ ಥರ ನಾನು ಹೇಳಿದ ರೀತಿನೆಲ್ಲ ಆದರೆ ಅಂತ ನೀವು ಪ್ರಶ್ನೆಗೆ ಆಬ್ವಿಯಸ್ಲಿ ಎಲ್ಲೂ ಹುಟ್ಟುತ್ತೆ. ಅದಕ್ಕೆ ಉತ್ತರನ ಕೊಡ್ತೀನಿ ಕೇಳಿ. ಈ ಹನುಮಂತನ ಮುಖ ಬಳಸ್ಕೊಂಡು 1000 ಜನಕ್ಕೆ, 10,000 ಜನಕ್ಕಿಂತ ಹೆಚ್ಚಿಗೆ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಓಕೆ, ಇದರಿಂದ ಎಷ್ಟು ಜನ ಪ್ರತಿ ಹಳ್ಳಿಗಳಲ್ಲೂ ಕೂಡ ವಿಡಿಯೋ ಮಾಡೋದಂತೆ, ಸೆಲ್ಫಿ ಮಾಡೋದಂತೆ, ಯೂಟ್ಯೂಬ್ ಆಳ ಮೂಳ, ಇನ್ಸ್ಟಾಗ್ರಾಮು, ಅದೇನೋ ಇನ್ ಶಾರ್ಟ್ಸ್, ಅದು ಇದು ಏನೋ ಟಿಕ್ಟಾಕ್ ಇಲ್ಲ ಸದ್ಯಕ್ಕೆ, ಅದು ಇದು ಎಲ್ಲ ಮಾಡಿ 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 ಹಾಳಾಗಿ ಹೋಗ್ತಾ ಇದ್ದಾರೆ.
ರೀಸೆಂಟಾಗಿ ಯಾವುದೋ ಒಂದು ನೋಡ್ತಾ ಇದ್ದೆ, ಸೂಸೈಡ್ ಮಾಡ್ಕೊಳ್ಳೋ ಥರ ಟೈಪಲ್ಲಿ ಮಾಡಿ ವಿಡಿಯೋ ಕಳಿಸಿರೋದು. ಅದನ್ನು ಗೊತ್ತಾಗಿ ಹುಡುಗ ಮಾಡಿರೋದು ವಿಡಿಯೋ, ಹುಡುಗಿಯ ತಾಯಿನೂ ತಂದೆನೂ ಯಾರೋ ಸೀರಿಯಸ್ ಆಗಿತ್ತು, ಬಟ್ ಆಮೇಲೆ ಸರಿ ಆದರು ಆ ವಿಡಿಯೋ. ಆಮೇಲೆ ಊರಿನ ಜನ ಚೀಮಾರಿ ಯಾಕೆ ಊರಿಂದ ಬಿಟ್ಟು ಓಡಿಸಿದ್ದಾರೆ. ಆ ನಾಟಕ ಮಾಡೋ ಟೈಪು ಒಂದು ವಿಡಿಯೋ ಮಾಡಿ ಹಾಕಿರೋದು ಹುಡುಗ ಹುಡುಗಿ. ಓಕೆ, ಸೊ ಇದು ಟೋಟಲಿ ಇದೇನು ಅಂತಂದರೆ ಪಾಯಿಂಟ್ ಇಷ್ಟೇ, ಇದು ಟೋಟಲ್ ಅಡಿಕ್ಷನ್ ಇದು. ಓಕೆ, ಅಡಿಕ್ಷನ್ ನಾರ್ಕೋಟಿಕ್ಸು, ಆಲ್ಕೋಹಾಲ್ ಅದನ್ನಾದರೆ ಕೊನೆ ಪಕ್ಷ ಒಂದು ರೂಮಿಗೆ ಕೂಡ ಖರೀದಿ ಮಾಡ್ಬೋದೇನೋ, ಬಟ್ ಇದರಲ್ಲಿ ಇಲ್ಲ. ಈ ರಾಜೇಶ ಅಂತ ಯಾರೋ ಒಬ್ಬ ಇದ್ದ, ಪೇಟೆ ಮಂದಿ ಎಲ್ಲ, ಹಳ್ಳಿ ಮಂದಿ ಪೇಟೆಗೆ ಹೋದ ಸಮಥಿಂಗ್ ಆ ಥರ ಎಲ್ಲ ಶೋ ಇತ್ತಲ್ಲ, ಅವನು ಸತ್ತೋದ. ಬಟ್ ಆದರೆ ಅದು ಜಸ್ಟ್ ಒಂದು ಗೊತ್ತಾಗಿದ್ದ ಫ್ಯಾಕ್ಟು, ಗೊತ್ತಿಲ್ಲದಿರೋ ಫ್ಯಾಕ್ಟು ತುಂಬ ಇದೆ. ಎಷ್ಟೋ ಜನ ಇಡೀ ಮನೆ ಮಠಗಳೇ ಹಾಳಾಗಿ ಹೋಗ್ತಾ ಇದೆ. ಆಯಿತಾ, ದಯವಿಟ್ಟು ಆ ಥರದನ್ನು ಅವಾಯ್ಡ್ ಮಾಡಿ. ಈ ರಿಯಾಲಿಟಿ ಶೋಸ್ ಏನಿದೆ, ಅವರು ನಿಜವಾಗ್ಲೂ ಹೆಲ್ಪ್ ಮಾಡಬೇಕು ಅಂತಿದ್ದರೆ ನೇರವಾಗಿ ಹೋಗಿ ಕೊಡ್ಬೋದು ಅವ್ರ ಮನೆಗೆ, ಫ್ಯಾಮಿಲಿಗಳಿಗೆ. ಈಗ ಉದಾಹರಣೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಕೆನರಾ ಬ್ಯಾಂಕ್ ಎದೆ ತುಂಬಿ ಆಡುವೇನು ಅಂತ ಬರ್ತಾ ಇತ್ತು. ಆ ಇದರಲ್ಲಿ ನನಗೆ ಗೊತ್ತಿದ್ದರು ಒಬ್ಬರು ಆರ್ಕಿಟೆಕ್ಟ್ ಮಾಡಿದಂಥವ್ರು, ಆವಾಗ ಸ್ಟೂಡೆಂಟು ಅವ್ರು. ಆ್ಯಕ್ಚುಲಿ ಆಮೇಲೆ ನಂಗೆ ಅವ್ರು ಸಿಕ್ಕಿದ್ದು ನನ್ನ ಜೊತೆ ಕೆಲಸ ಮಾಡುವಾಗ. ಶೀಸೆ ಕನ್ನಡದವರೇ ಅವರು, ಬಟ್ ತೆಲುಗು ಮೂಲ, ಆರ್ಕಿಟೆಕ್ಟ್ ಹುಡುಗಿ. ಅವರಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಫ್ಯಾಮಿಲಿಯವರು ಹಾಡು ಹೇಳಲಿಕ್ಕೆ ಅಂತ ಚಾನ್ಸ್ ಸಿಕ್ಕಿತ್ತು, ಬಟ್ ಹಾಡಲ್ಲಿ ರಿಜೆಕ್ಟ್ ಆಯಿತು. ಬಟ್ ಅವರು ಟಿ ವಿಲಿ ಎಲ್ಲೂ ತೋರಿಸಿಲ್ಲ, ಬಟ್ ಆ ಹುಡುಗಿಗೆ ಕಂಪ್ಲೀಟ್ ಆರ್ಕಿಟೆಕ್ಚರ್ ಕೋರ್ಸಿಂದ ದುಡ್ಡನ್ನು ಫೀಸ್ ಅವ್ರು ಕಟ್ಟಿದ್ದಾರೆ. ಓಕೆ, ನಂಗೆ ಅದು ಆಮೇಲೆ ಗೊತ್ತಾಗಿದ್ದು, ಬಟ್ ಖುಷಿ ಆಯಿತು. ಅದು ಹೆಲ್ಪಿಂಗ್, ನಿಜವಾಗ್ಲೂ ಹೆಲ್ಪ್ ಮಾಡೋದು. ಓಕೆ, ಆದರೆ ಇವ್ರು ಹೆಂಗೆ ಅಂತಂದರೆ, ಈಗಿನ ರಾಜಕಾರಣಿಗಳು ಮಾಡ್ತಾರಲ್ಲ, ಒಂದು ಕಾಡಿಗೆ ಹೋದ್ರು ಸರಿ, ಒಂದು ಯಾವುದೋ ಡಫಾನಿಗೆ ಹೋದ್ರು ಸರಿ, 100 ಕ್ಯಾಮ್ರಾ, ಕಸ ಗುಡಿಸೋ ಟೈಪು, ಹಿಂದೆ 10 ಕ್ಯಾಮ್ರಾ ಇರುತ್ತೆ, ಇವರೇ ಕಸ ಹಾಕ್ಬಿಟ್ಟು ಇವರೇ ಕಸ ಗುಡಿಸೋದು. ಇದು ಪೊಲಿಟಿಷಿಯನ್ಸ್ ಮಾಡ್ತಾರೆ. ಅವರಿಗಿಂತನೂ ವರ್ಸ್ಟ್ ಕೇಸ್ ಇದು. ಓಕೆ, ಈವನ್ ಅವರು ಹಂಡ್ರೆಡ್ಸ್ ಆಫ್ ಏನು ಹೇಳ್ತಾರಲ್ಲ, 100 ಪಟ್ಟು ಪ್ರಾಫಿಟ್ ಬರ್ತಾ ಇರುತ್ತೆ ಅವರಿಗೆ, ಬಟ್ ಕೊಡೋದು 0.1%. ಹಂಗಾಗಿ ಇದನ್ನು ನಂಬಿಕೊಂಡು ಹಾಳಾಗ್ತಾ ಇರೋರು ದಯವಿಟ್ಟು ಕಮ್ಮಿ ಮಾಡಬೇಕು. ಈಗ ನಮ್ಮ ಮನೆಯಲ್ಲೇ ನಾನು ಅವಾಗಲೇ ಹೇಳಲಿಕ್ಕೆ ಹೊರಟೆ, ಈ ಟಿ ವಿನಲ್ಲಿ ಪ್ರೋಗ್ರಾಮ್ಸ್ ಹಾಕಿರ್ತಾರೆ, ನನ್ನ ಮಕ್ಕಳಿಗೆ, ನನ್ನ ತಂಗಿ ಮಕ್ಕಳು ಎಲ್ಲರೂ ಇರ್ತಾರೆ, ಅವ್ರಿಗೆ ಹಾಕ್ತಾ ಇರ್ತಾರೆ. ಹಾಕ್ಬೇಡ್ರಿ ಅಂತಂದ್ರೆ, ಏನು ಮಕ್ಳು ನೋಡಬಾರ್ದ, ಏನು ನೀವೆಲ್ಲ ನೋಡದೆ ಬೆಳೆದ್ರ, ಹಂಗೆ ಹಿಂಗೆ ಅಂತೇಳಿ ಕಂಪೇರ್ ಮಾಡ್ತಾರೆ. ಏನು ಹಾಕಿರೋದು, ಕಾಮಿಡಿ ಪ್ರೋಗ್ರಾಮ್ ಹಾಕಿರೋದು ಮಕ್ಕಳದು ಅಂತ. ಇಲ್ಲಿ ಮತ್ತೆ ಒನ್ಸ್ ಅಗೇನ್ ಈ ರಿಯಾಲಿಟಿ ಶೋ ಅನ್ನೋದ್ರಲ್ಲಿ ಅಲ್ಲಿರೋದೆಲ್ಲ ಕಂಪ್ಲೀಟ್ ಡಬಲ್ ಮೀನಿಂಗ್. ಆಯಿತಾ, ಆ ಮಕ್ಕಳಿಗೆ ಆಟ ಅನ್ನೋದು ಗೊತ್ತೇ ಇಲ್ಲ. ಸ್ಕೂಲ್ ಮುಗಿತಿದಂಗೆ ಬರ್ತಿದ್ದಂಗೆ ಯಾವುದೋ ಒಂದು ಟ್ಯೂಷನ್ನು ಮತ್ತು ನಿನ್ನ ಮನೆ ಒಳಗಡೆ ಕೂರಿಸಿ ಅವುಗಳ ನಾಯಿಗಿಂತನೂ ಸ್ವತಂತ್ರ ಇಲ್ಲದೆ ಇರೋ ಕಟ್ಟಾಗ್ತಿದ್ವಿ. ಆಯಿತಾ, ಇದು ಈ ರಿಯಾಲಿಟಿ ಶೋ ಇಂದ ಮಕ್ಕಳಿಗೆ ಏನಾದರೂ ಲಾಭ ಇದೆಯಾ? ದೇವರಾಣೆಗೂ ಇಲ್ಲ. ಓಕೆ, ಇದು ಒಂದು ಇನ್ಸಿಡೆಂಟು. ಇದೇ ಮಕ್ಕಳ ವಿಷಯದಲ್ಲಿ ನಾನು ಸಕ್ಕರೆ ಬೈಲು ಅಂತ ನಮ್ಮ ಶಿವಮೊಗ್ಗದಲ್ಲಿದೆ ಎಲಿಫೆಂಟ್ ಕ್ಯಾಂಪ್, ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಒಂದು ದಿವಸ ನಾನು ನನ್ನ ಮಗಳು ಹೋಗಿದ್ವಿ. ಅಲ್ಲಿ ನಾನು ರೆಗ್ಯುಲರ್ ಹೋಗ್ತಾ ಇದ್ವಿ. ಅಲ್ಲಿ ಅದಕ್ಕಿಂತ 2-3 ದಿವಸ ಹಿಂದೆ ಏನೋ ಸ್ವಲ್ಪ ಏನೋ ಅದು ಇದು ಇನ್ಸಿಡೆಂಟ್ ಆಗಿತ್ತು. ಒಂದು ಹುಡುಗಿ, ಅವರು ಪ್ರಾಬಬ್ಲಿ ಅವರು ನಾರ್ತ್ ಕ್ಯಾನ್ರನೋ ಎಲ್ಲಿಯವರು ಅಂತ ನಂಗೆ ಸರಿ ಗೊತ್ತಾಗಲಿಲ್ಲ, ಮಾತು ಆ ಥರ ಅನ್ನಿಸ್ತು. ಡ್ಯಾನ್ಸ್ ಮಾಡ್ತಾಯಿತ್ತು. ಡ್ಯಾನ್ಸ್ ಮಾಡೋದು ಓಕೆ, ಫೋಟೋ ಗಿಟೋ ತಗೊಳ್ಳೋದು ಎಲ್ಲರೂ ತಗೊಳ್ತಾರೆ. ಆದರೆ ತುಂಬ ಆಕ್ವರ್ಡಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು. ನಥಿಂಗ್ ಲೈಕ್, ಅದು ತುಂಬ ಕೆಟ್ಟ ಪದ ಬಳಸಬೇಕಾಗತ್ತೆ, ಆ ಟೈಪಲ್ಲಿ ಮಾಡ್ತಾಯಿದ್ರು. ನಾನು ಕೊನೆಗೆ ಪುಟಿ ಅದು ಮಾಡಬಾರ್ದಪ್ಪ ಅಂತ ಅಂದೆ. ಏನು ಹುಡುಗಿಗೆ 10-12 ವರ್ಷ ಇರ್ಬೋದು, ಅಥವಾ 15 ವರ್ಷ ಇರ್ಬೋದು ಎಷ್ಟು ಅಂತ ಅಂದೆ. ನಾನು ಹೇಳಿದ್ದು ಪುಟ್ಟಿ ಮಾಡಬಾರ್ದು ಅಂತಲೇ ಅಲ್ಲಿ ನಿಂತ್ಕೊಂಡಿದ್ದು, ಜಸ್ಟ್ ಹೇಳಿದೆ. ಅವರು ಆಮೇಲೆ ಆ ಹುಡುಗಿ ಹೋಯ್ತು. ಆಮೇಲೆ ಆ ಹುಡುಗಿ ಅಣ್ಣ, ಅಮ್ಮ, ಅಪ್ಪ ಬರಲಿಲ್ಲ, ಅಣ್ಣ, ಅಮ್ಮ ಮತ್ತು ಇನ್ನೊಬ್ರು ಯಾರೋ ಬಂದು ಹೊಡಿಯೋ ಥರ ಬರ್ತಾರೆ. ಆಮೇಲೆ ಕೊನೆಗೆ ಬಾರಪ್ಪ ಇಲ್ಲಿ, ಅಲ್ಲೇ ಕಂಪ್ಲೇಂಟ್ ಮಾಡೋಣ, ಬಾರಪ್ಪ ಇಲ್ಲಿ, ಆಯಿತು ವಿಡಿಯೋ ತೋರ್ಸಪ್ಪ ಅಂದರೆ, ವಿಡಿಯೋ ಮಾಡೇ ಇಲ್ಲ ನಾವು ಅಂತಂದರು. ಆಮೇಲೆ ಕೊನೆಗೆ ವಿಡಿಯೋ ಮಾಡಿದ್ದೀವಿ, ನಮ್ಮ ಇಷ್ಟ, ನೀವು ಯಾರು ಕೇಳೋದಕ್ಕೆ, ಅವಳು ನಿಮಗೆ ಗೊತ್ತಾ, ಅವಳ ಕೆಪಾಸಿಟಿ ಗೊತ್ತಾ, ಯಾವುದೋ ಹಿಂದಿ ಇಂಡಿಯನ್ ಐಡಲ್ಲು ಯಾವುದೋ ಪ್ರೋಗ್ರಾಮ್, ಅದಕ್ಕೆ ಹೋಗಿ ಬಂದಿದ್ದಾಳೆ, ಈ ಸರಿ ಪಕ್ಕಾ ಹೋಗ್ತಾಳೆ ಅವಳು. ನೀವೇನು ಮಾಡ್ತೀರಾ ನಿಮ್ಮ ಜೀವನದಲ್ಲಿ, ನೀವೇನು ಅಚೀವ್ಮೆಂಟ್ ಮಾಡಿದ್ದೀರಾ, ಈ ಥರ ಪ್ರಶ್ನೆಗಳು. ಆಮೇಲೆ ಅವ್ರ ಅಮ್ಮ ಶುರು ಮಾಡೋದು ಎಮೋಷ್ನಲ್ ಬ್ಲ್ಯಾಕ್ ಮೇಲ್. ನಿಮಗೂ ಒಬ್ಳು ಮಗಳಿದ್ದಾಳಲ್ವಾ, ನಿಮಗೂ ಗೊತ್ತಾಗುತ್ತೆ ದೊಡ್ಡೋಳಾಗಲಿ, ಈ ಥರ ಏನು ಹೇಳಿದರೆ ಏನು ಹೇಳ್ತಾರೆ. ಆ ಹುಡುಗಿ ಡ್ರೆಸ್ ಸೆನ್ಸು ಕೂಡ ತುಂಬ ಓವರ್ ಆಕ್ವರ್ಡ್ ಆಗಿತ್ತು ಡ್ರೆಸ್ಸು. ನಾನು ಆ್ಯಕ್ಚುಲಿ ಅವ್ರು ಫೋಟೋ ತೆಗೆಯ ಅಂದ್ಕೊಂಡೆ, ಬಟ್ ಅದು ಫೋಟೋ ತೆಗೆದ್ರು ಕೂಡ ಮತ್ತೆ ಇನ್ನೊಂದು ನಾನು ತಪ್ಪು ಮಾಡೋದಾಗುತ್ತೆ. ಆಯಿತಾ, ಈಗ ನೆಕ್ಸ್ಟು ಬಿಗ್ ಬಾಸ್. ಇದು ಆ್ಯಕ್ಚುಲಿ ಇದು ಬಿಗ್ ಬಾಸ್ ಅಲ್ಲ, ಬಿಗ್ ಈಡಿಯಟ್ ಬಾಸ್ ಇದು. ಆಯಿತಾ, ಇದನ್ನು ಯಾಕೆ ಅಂದರೆ, ಇದರಿಂದ ಅದು ಎಲ್ರಿಗೂ ಗೊತ್ತು. ಸುದೀಪ್ ಇರ್ಬೋದು, ಮತ್ತೊಬ್ಬರು ಸಲ್ಮಾನ್ ಖಾನ್ ಇರ್ಬೋದು, ಅವ್ರಿಗೆಲ್ಲರಿಗೂ ಗೊತ್ತು, ಅದು ತೋರಿಸ್ತಿದ್ರೆ ಟೋಟಲ್ ಅಟ್ಟರ್ ಫ್ಲಾಪ್ ನಾನ್ ಸೆನ್ಸ್ ಅಂತ. ಬಟ್ ಆದರೂ ಕೂಡ ಅವ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದ್ರ ಒಳಗಡೆ ಟೋಟಲ್ ಸೆಕ್ಷುವಲ್ ಟೈಪಲ್ಲಿ ಇದೊಂಥರ ಹೆಂಗೆ ಅಂದರೆ, ಆಲ್ಮೋಸ್ಟ್ ಬೆಡ್ರೂಮ್ ಸೀನ್ ತೋರಿಸೋದು ಬಿಟ್ಬಿಟ್ಟು, ಬೆಡ್ರೂಮ್ ಸೀನ್ ಅದನ್ನು ತೋರಿಸ್ತಾ ಇದ್ದಾರೆ ಆಲ್ರೆಡಿ. ರೀಸೆಂಟಾಗಿ ಯಾವುದೋ ಒಂದು ದಿವಸ ನಾನು ಮನೇಲಿ ನೋಡ್ತಾ ಇದ್ರೆ, ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ಇದಷ್ಟು ಬ್ರೈನ್ ವಾಶ್ ಆಗಿಬಿಟ್ಟಿದೆ. ಅದರಲ್ಲಿ ಟಾಸ್ಕ್ ಇರುತ್ತೆ, ಎಸ್ ಡೆಫಿನೆಟ್ಲಿ ಒಂದು ಫಿಸಿಕಲ್ ಟಾಸ್ಕ್ ಇರುತ್ತೆ, ಒಂದು ಗೇಮ್ಸ್ ಇರುತ್ತೆ. ಆ ಗೇಮ್ಸ್ ಅನ್ನೋ ಹೆಸರಲ್ಲಿ ಇವರು ಬೇರೆ ಎಲ್ಲದನ್ನು ನಾನ್ ಸೆನ್ಸ್ ತೋರಿಸ್ತಾ ಇದ್ದಾರೆ, ಜನಗಳಿಗೆ ಅಡಿಕ್ಷನ್ ಮಾಡ್ತಾ ಇದ್ದಾರೆ. ಓಕೆ,
ಇದು ಹೆಂಗೆ ಅಡಿಕ್ಷನ್ ಅಂದ್ರೆ ಏನೋ ಒಂದು ತೋರಿಸಿ, ಈಗ ಹುಲಿ ಹಿಡಿಲಿಕ್ಕೆ ಏನ್ ಮಾಡ್ತಾರೆ, ಒಂದು ಕುರಿ ಕಟ್ಬಿಟ್ಟು ಆಮೇಲೆ ಹುಲಿ ಟ್ರ್ಯಾಪ್ ಮಾಡ್ತಾರೆ. ಸೇಮ್ ಇದನ್ನು ಅವರು ಅದನ್ನೇ ಮಾಡ್ತಾರೆ ಟ್ರ್ಯಾಪ್ ಇಲ್ಲಿ. ಓಕೆ, ಸೊ ಇನ್ನು ಇದಕ್ಕಿಂತ ಜಾಸ್ತಿ ಹೇಳೋದೇನಿಲ್ಲ. ದಯವಿಟ್ಟು ಈ ನಾನ್ ಸೆನ್ಸ್ ಏನಿದೆ, ರಿಯಾಲಿಟಿ ಶೋ, ಈ ಟಿವಿ ಅಡಿಕ್ಷನ್ಸ್, ಇವನ್ನ ಬಿಡಿ. ಸೋಷಿಯಲ್ ಮೀಡಿಯಾ ಇರಲಿ, ಇದೆಲ್ಲದೂ ಕೂಡ ಅವಶ್ಯಕತೆ ಇದೆ. ಟೆಕ್ನಾಲಜಿಗಳನ್ನ ತಿಳ್ಕೊಳ್ಬೇಕು, ತಿಳ್ಕೊಳ್ಳೋದೇ ಇದ್ರೆ ಆಗಲ್ಲ. ಕೆಟ್ಟದ್ದು ಏನು ಅಂತ ತಿಳ್ಕೊಳ್ಬೇಕು ಅಂತ 24 ಗಂಟೆ ಅದನ್ನ ನೋಡ್ತಾ ಕೂತ್ಕೊಳ್ಳೋದಲ್ಲ. ಮಿನಿಮಮ್ ಸೆನ್ಸ್ ಸಾಕು. ಉಳಿದಿದ್ದು ಏನಿದೆ, ನಿಮ್ಮ ಹತ್ರ ಹಾಡು ಹೇಳಿ ಕೆಪಾಸಿಟಿ ಇದೆಯಾ, ಓಕೆ, ಹಾಡು ಹೇಳಿಸಿ. ನಿಮಗೆ ದೇರ್ ಆರ್ ಪ್ಲೆಂಟಿ ಆಫ್ ಚಾಯ್ಸಸ್. ಈ ಟಿ ವಿ ಅನ್ನೋದು, ಈ ವರ್ಚುವಲ್ ವರ್ಲ್ಡ್ ಏನಿದೆ, ಇದು ಜಸ್ಟ್ ವೆರಿ 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 ಟೆಂಪರರಿ. ಅಲ್ಲಿ ಹೋಗಿ ಗೆದ್ದರೂ ಕೂಡ, ನೀವು ಆಗಲೇ ಹೇಳ್ತಾ ಇದ್ದೆ, ಗೆದ್ದಿರೋರು, ಲೈಫ್ ಸೆಟ್ಲ್ ಆಗಿರೋರಲ್ಲಿ ವಿತೌಟ್ ಟ್ಯಾಲೆಂಟು 1% ಕೂಡ ಇಲ್ಲ ಅಲ್ಲಿ. ಆಯ್ತಾ? ಈಗ ಕಳ್ಳತನ ಮಾಡಿ ಲಂಚ ತಗೊಂಡು ಬೇಕಾದಷ್ಟು ಗೌರ್ಮೆಂಟ್ ಆಫೀಸರ್ಸ್ ಬದುಕ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಬುದ್ಧಿವಂತರಾಗಿದ್ದು ಹೋಗೋದೇ ಬೇರೆ ಥರ, ಇದೇ ಬೇರೆ ಥರ. ಓಕೆನಾ? ಅದೇ ಥರ ನಮ್ಮ ಮಕ್ಳುಗಳ್ನ ಹಾಳು ಮಾಡಬೇಡಿ ದಯವಿಟ್ಟು. ಅಟ್ಲೀಸ್ಟ್ ನಿಮ್ಮ ಮಕ್ಳುಗಳು ನಿಮ್ಮ ಲೈಫಲ್ಲೂ ಕೂಡ ನೀವು ಎಲ್ಲಿಂದ ಯಾವ ಡಾಕ್ಟರ್ ಹತ್ರ ಹೋಗಿ, ಯಾವ ಸೈಕಿಯಾಟ್ರಿಸ್ಟ್ ಎಲ್ಲೇ ಹೋಗಿ, ಈ ರಿಯಾಲಿಟಿ ಶೋಸ್ ಅಂತ ಏನಿದೆ, ಎಷ್ಟೋ ಜನ ಇವತ್ತಿಗೂ ಕೂಡ ಮಲಗೋ ಮುಂಚೆ ಈ ಮರ್ಡರ್ ಇವೆಂಟ್ಸು, ಏನು ಹೇಳ್ತಾರಲ್ಲ, ಸಮಥಿಂಗ್ ಅದೇನೋ ಬರ್ತಾ ಇತ್ತು ಮೊದಲು, ನಂಗೆ ಮರ್ತೋಗಿದೆ, ಉದಯ ಟಿ ವಿ ಮತ್ತು ಈ ಟಿ ವಿಲೆಲ್ಲ ಬರ್ತಾ ಇತ್ತು. ಈಗ ಶಾಂತಂ ಪಾಪಂ ಅಂತ ಬರುತ್ತೆ. ಆ ವಾಯ್ಸೇ ಟೆಂಪ್ಟೇಷನ್. ಅದಿಲ್ಲ ಅನ್ನೋ ನಿದ್ದೆನೇ ಬರಲ್ಲ, ಹೆಡ್ಫೋನ್ ಹಾಕೊಂಡು ಮಲಗುವಂಥವ್ರು ಇದ್ದಾರೆ ಈಗಲೂ. ಅಷ್ಟು ವಿಚಿತ್ರವಾಗಿದೆ. ದಯವಿಟ್ಟು ಇದನ್ನು ಅವಾಯ್ಡ್ ಅಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡಿ. ಇಲ್ಲ ಅಂದರೆ ಖಂಡಿತ ಇದು ವಿನಾಶಕ್ಕೆ ಪರಮದ್ದಾರಿ. ಡೆಫಿನೆಟ್ಲಿ ಬೈಲಿಕ್ಕೆ, ಸಿಟ್ಟು ಬರಲಿಕ್ಕೆ, ಕ್ವಶನ್ಸು ಅದು ಇದು ಇರುತ್ತೆ. ಇದು ನನ್ನ ಇಮೇಲ್ ಐ ಡಿ. ವೆಬ್ಸೈಟ್ಸ್ ಎಲ್ಲ ಇದೆ, ಅದು ಬೇರೆ. ಬಟ್ ಇದು ಇಮೇಲು ಮತ್ತು ಇದು ಇನ್ನೊಂದು ಸೋಷಿಯಲ್ ಅವ್ರು ಮಾಡ್ತಿರೋ ಟೈಪ್ ನಾವು ಇನ್ನೊಂದು ನಡೆಸೋದು ಬೇಡ. ಜಸ್ಟ್ ಈ ನಾನ್ ರಿಕ್ವೈರ್ಡ್ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಅಥವಾ ರಿಯಾಲಿಟಿ ಶೋಸ್ ಅನ್ನೋ ಮೋಸದಲ್ಲಿ ಪ್ರಪಂಚದಿಂದ ಆಚೆ ಬನ್ನಿ. ಚೆನ್ನಾಗಿ ಒಳ್ಳೆ ಜೀವನ ಮಾಡಲಿಕ್ಕೆ ತುಂಬ ಕೆಲಸಗಳಿದೆ. ನಿಮಗೆ ಅಷ್ಟು ರಿಯಾಲಿಟಿ ಶೋಸ್ ನೋಡಬೇಕು ಅಂದರೆ ಹೋಗಿ ಆಚೆ ಆಟ ಆಡಿ, ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಿ, ಅದನ್ನು ಮಾಡಿ. ಬಿಡಿ ಇದನ್ನು.